ಈ ದಿನದ ಖರ್ಜೂರ ಗರಿಗಳ ಭಾನುವಾರದ ಶುಭ ವಂದನೆಯನ್ನು ಧ್ವನಿವರ್ಧಕದ ಮೂಲಕವಾಗಿ ಹಾಗೂ ದೇವಾಲಯದಲ್ಲಿ ಕುಳಿತುಕೊಂಡು ಆಲಿಸ್ತಾ ಇರುವಂತಹ ಪ್ರತಿಯೊಬ್ಬರಿಗೆ ತಿಳಿಸುತ್ತಾ, ಅಂದು 2000 ವರ್ಷಗಳ ಹಿಂದೆ ಯೇಸು ರಾಜನು ಯೆರೂಸಲೇಮ್ ಪಟ್ಟಣವನ್ನು ಕತ್ತಿಯ ಮರಿಯನ್ನು ಹತ್ತಿದವನಾಗಿ ಪ್ರವೇಶ ಮಾಡಿದ ಹಾಗೆ ಇಂದು ಸಹ ಆತನು ರಾಜಾದಿರಾಜನಾಗಿ ಮಹಿಮೆಯುಳ್ಳಂಥ ಲೋಕರಕ್ಷಕನಾಗಿ ನಿನ್ನ ಹೃದಯವನ್ನು ಪ್ರವೇಶ ಮಾಡಲು ಹಾಗೂ ನಿನ್ನ ಕುಟುಂಬವನ್ನು ಆತನು ಪ್ರವೇಶ ಮಾಡಲು ಸಿದ್ಧನಿದ್ದಾನೆ. ಪ್ರಿಯರೇ, ಆ ಲೋಕರಕ್ಷಕನನ್ನು ಅಂದು ಆ ಜನರು ಬರೀ ಮಾತಿನಿಂದ ಅವರು ಜಯಕಾರ ಹಾಕಿದರು. ಪ್ರಿಯರೇ, ಮತ್ತೆ ಆತನನ್ನು ತಿರಸ್ಕಾರ ಮಾಡಿದರು. ಆದರೆ ನಾವು ಹಾಗೆ ಮಾಡದೆ ಲೋಕರಕ್ಷಕನಾಗಿ 2000 ವರ್ಷಗಳಿಂದ ಈ ಲೋಕಕ್ಕೆ ಬಂದಂಥ ಆ ಯೇಸು ರಾಜನನ್ನು ನಮ್ಮ ಹೃದಯದಲ್ಲಿ ಸ್ವೀಕಾರ ಮಾಡಿಕೊಳ್ತಾ ವಾಕ್ಯವನ್ನು ಈ ರೀತಿಯಾಗಿ ನಾವು ಓದಿಕೊಂಡ. ಪ್ರಿಯರೇ, ಮತ್ತಾಯನ ಬರುವಂಥ ಸುವಾರ್ತೆ 21ನೇ ಅಧ್ಯಾಯ 9ನೇ ವಾಕ್ಯ, ದಾವೀದನ ಕುಮಾರನಿಗೆ ಜಯ, ಕರ್ತನ ಹೆಸರಿನಲ್ಲಿ ಬರುವವನಿಗೆ ಆಶೀರ್ವಾದ, ಮೇಲನ ಲೋಕಗಳಿಗೆ ಜಯ ಎಂಬುದಾಗಿ ವಾಕ್ಯವು ನಮಗೆ ತಿಳಿಸುವಾಗ ಈ ರೀತಿಯಾಗಿ ನಾವು ರಾಗವನ್ನು ಹಾಡಿಕೊಂಡು ಆತನ ಆರಾಧನೆ ಮಾಡಿಕೋಣ. ರಾಜ ನಿನ್ನ ಪ್ರಸನ್ನತೆ ಎಂದೆಂದು ಆನಂದವೇ ಎಂಬುದಾಗಿ. ರಾಜ ನಿನ್ ಪ್ರಸನ್ನತೆ ಎಂದೆಂದು ಆನಂದವೇ, ಮಹಿಮೆಯ ರಾಜನೇ ದರ್ಶಿಸುವ ಸಮಯದಿ. ರಾಜ ನಿನ್ ಪ್ರಸನ್ನತೆ ಎಂದೆಂದು ಆನಂದವೇ, ಮಹಿಮೆಯ ರಾಜನೇ ದರ್ಶಿಸುವ ಸಮಯದಿ. ಯೇಸುವೇ 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 ನನ್ನ ಯೇಸುವೇ 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 ನನ್ನ ಯೇಸುವೇ. ದೂತರು ಹಾಡುವ ಪರಲೋಕ ಗೀತೆ ನಾವು ಕೇಳುವ, ನನ್ನಾತ್ಮ ಹರ್ಷಿಸುತ್ತೆ. ದೂತರು ಹಾಡುವ ಪರಲೋಕ ಗೀತೆ ನಾವು ಕೇಳುವ, ನನ್ನಾತ್ಮ ಹರ್ಷಿಸುತ್ತೆ. ಯೇಸುವೇ 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 ನನ್ನ ಯೇಸುವೇ ನನ್ನ ಯೇಸು ಎಂಬುದಾಗಿ. ಯೇಸುವೇ 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 ನನ್ನ ಯೇಸುವೇ. ಶುಭ ವಸ್ತ್ರ ಧರಿಸಿ ಕೈಗಳ ಹಿಡಿದು ಹೋಸನ್ನ ಹಾಡಿ ಎಂದೆಂದು ಸ್ತುತಿಸುವೆ. ಶುಭ ವಸ್ತ್ರ ಧರಿಸಿ ಕೈಗಳ ಹಿಡಿದು ಹೋಸನ್ನ ಹಾಡಿ ಎಂದೆಂದು ಸ್ತುತಿಸುವೆ. ರಾಜನೇ 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 ಮಹಾರಾಜನೇ ಮಹಾರಾಜನೇ ರಾಜನೇ 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 ಮಹಾರಾಜನೇ. ನೀ ನನ್ನ ಬಂಡೆ, ನೀ ನನ್ನ ಕೋಟೆಯು, ನೀ ನನ್ನ ಆಶ್ರಯ, ನೀನೇ ನಮ್ಮ ನಂಬಿಕೆ. ನೀ ನನ್ನ ಬಂಡೆ, ನೀ ನನ್ನ ಕೋಟೆಯು, ನೀ ನನ್ನ ಆಶ್ರಯ, ನೀನೇ ನನ್ನ ನಂಬಿಕೆ. ಆಪ್ತನೇ 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 ನನ್ನ ಆಪ್ತನೇ 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 ನನ್ನ ರಾಜನೇ
ರಾಜ ನಿನ್ ಪ್ರಸನ್ನತೆ ಎಂದೆಂದು ಆನಂದವೇ, ಮಹಿಮೆಯ ರಾಜನೇ ದರ್ಶಿಸುವ ಸಮಯದಿ. ರಾಜ ನಿನ್ ಪ್ರಸನ್ನತೆ ಎಂದೆಂದು ಆನಂದವೇ, ಮಹಿಮೆಯ ರಾಜನೇ ದರ್ಶಿಸುವ ಸಮಯವೇ. ಯೇಸುವೇ 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 ನನ್ನ ಯೇಸುವೇ, ಯೇಸುವೇ 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 ನನ್ನ ಯೇಸುವೇ. ಆರಂಭ ಮಾಡಿಕೊಳ್ಳೋಣ. ಚಿಯೋನ್ ನಗರಿಯೇ ಬಹು ಸಂತೋಷಪಡು, ಯೆರೂಸಲೇಮ್ ಪುರಿಯೇ ಹರ್ಷಧ್ವನಿಗೈ. ನೋಡು, ನಿನ್ನ ಅರಸನು ನಿನ್ನ ಬಳಿಗೆ ಬರುತ್ತಾನೆ. ಆತನು ನ್ಯಾಯವಂತನೂ ಸುರಕ್ಷಿತನೂ ಶಾಂತವುಳ್ಳವನಾಗಿಯೂ ಕತ್ತೆಯನ್ನು, ಹೌದು ಪ್ರಾಯದ ಕತ್ತೆ ಮರಿಯನ್ನು ಹತ್ತಿದವನಾಗಿ ಬರುತ್ತಾನೆ. ನಮ್ಮ ಆರಂಭವು ತಂದೆ, ಮಗ, ಪರಿಶುದ್ಧಾತ್ಮನಾಗಿರುವ ತ್ರಯೇಕ ದೇವರ ನಾಮದಲ್ಲಿ ಉಂಟಾಗಲಿ. ಆಮೇನ್. ಈ ಆರಾಧನೆಯನ್ನು ನಾವು ಪ್ರಾರಂಭಿಸುವಂತೆ ಗೀತಗಳಲ್ಲಿ 127ನೇ ಸಂಗೀತವನ್ನು ನಾವು ಹಾಡಿಕೊಳ್ಳೋಣ. 127ನೇ ಸಂಗೀತದ 1, 2 ಮತ್ತು 5ನೇ ಚರಣಗಳನ್ನು ಮಾತ್ರ ನಾವು ಹಾಡಿಕೊಳ್ಳೋಣ. ಈ ಹೊತ್ತಿಗಿಲ್ಲಿ ಯಾತಕ್ಕೆ ಮಹಾಸಮೂಹ ಕೂಡಿದೆ. ಈ ಹೊತ್ತಿಗಿಲ್ಲಿ ಯಾತಕ್ಕೆ ಮಹಾಸಮೂಹ ಕೂಡಿದೆ, ಓಡಾಟಕ್ಕೇನು ಕಾರಣ, ಬಂದಾತ ಯಾರು ಬಾಲಿರ, ಒಬ್ಬೊಬ್ಬರೆಂದು ಹೇಳುವರು. ನಾಜರೇತುರಿನ ಯೇಸುವು ಒಬ್ಬೊಬ್ಬರೆಂದು ಹೇಳುವರು. ನಾಜರೇತುರಿನ ಯೇಸುವು. ಈ ಯೇಸು ಯಾರು ಬಣ್ಣಿಸು, ಯಾಕೀತಗಾಗಿ ಘೋಷವು ಪ್ರಪಂಚವೆಲ್ಲ ಕೇಳುತ್ತೆ. ಈ ಭಾಗ್ಯದಾತ ಯಾರೇ, ಒಬ್ಬೊಬ್ಬರೆಂದು ಹೇಳುವರು. ನಾಜರೇತುರಿನ ಯೇಸು ಒಬ್ಬೊಬ್ಬರೆಂದು ಹೇಳುವರು. ನಾಜರೇತುರಿನ ಯೇಸು. ಸದ್ಭಕ್ತರೆಲ್ಲ ಬನ್ನಿರಿ, ನೀವೇನು ಸಾಕ್ಷಿ ಹೇಳಿರಿ. ವಿಮುಕ್ತಿ, ತೃಪ್ತಿ, ಶಾಂತಿಯು ಯಾರಿಂದ ನಿಮಗಾಯಿತು, ಒಬ್ಬೊಬ್ಬರೆಂದು ಹೇಳುವರು. ನಾಜರೇತುರಿನ ಯೇಸು ಒಬ್ಬೊಬ್ಬರೆಂದು ಹೇಳುವರು. ನಾಜರೇತುರಿನ ಯೇಸು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾಗಿರುವಂತಹ ನಮ್ಮ ಪ್ರೀತಿಯುಳ್ಳ ತಂದೆಯಾದ ದೇವರೇ, ಈ ಒಂದು ಬೆಳಗಿನ ಜಾವದಲ್ಲಿ ಅಪ್ಪ ನಿನ್ನ ಪಾದದಡಿಯಲ್ಲಿ ಬರುವಂತಹ ಕೃಪೆಯನ್ನ ನಮ್ಮೆಲ್ಲರಿಗೂ ನೀನು ಒದಗಿಸಿಕೊಟ್ಟಿದೆಯಾ ರಾಜ, ಅದಕ್ಕಾಗಿ ಸ್ತೋತ್ರ. ಹೌದು ಕರ್ತನೆ, ನೀನು ಒಳ್ಳೆಯವನು, ಒಳ್ಳೆಯದನ್ನೇ ಮಾಡುವಂಥ ದೇವರಾಗಿದ್ದೀಯಪ್ಪ. ನೀನು ಮಹೋನ್ನತನು, ಮಹಿಮೆಯುಳ್ಳಂತಹ ಸಿಂಹಾಸನದಲ್ಲಿ ಆಸೀನನಾಗಿದ್ದುಕೊಂಡು ನಮ್ಮೆಲ್ಲರನ್ನ ನೀನು ನೋಡುವಂತಹ ದೇವರಾಗಿದ್ದೀಯಪ್ಪ. ನಮ್ಮನ್ನು ಕರುಣಿಸುವಂಥ ದೇವರಾಗಿದ್ದೀಯಪ್ಪ, ಅದಕ್ಕಾಗಿ ಸ್ತೋತ್ರ. ಕರ್ತನೆ, ಈ ದಿನವನ್ನು ನೋಡುವಂತಹ ಕೃಪೆಯನ್ನು ನಮ್ಮೆಲ್ಲರಿಗೂ ನೀನು ಒದಗಿಸಿಕೊಟ್ಟಿದೆಯಾ ರಾಜ, ಅದಕ್ಕಾಗಿ ಸ್ತೋತ್ರ. ರಾತ್ರಿ ಎಲ್ಲ ಕೇಡುಗಂಡಾಂತರಗಳಿಂದ ನಮ್ಮನ್ನು ರಕ್ಷಿಸಿದೆಯಪ್ಪ, ಅದಕ್ಕಾಗಿ ನಾವು ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ. ದಾವಿದ ಕುಮಾರನಿಗೆ ಜಯ,
ಮೇಲಣ ಲೋಕಗಳಲ್ಲಿ ಯೆಹೋವನಿಗೆ ಜಯ, ಕರ್ತನ ಹೆಸರಿನಲ್ಲಿ ಬರುವವರಿಗೆ ಆಶೀರ್ವಾದ ಎಂಬುದಾಗಿ ಆ ದಿನ ಯೆರೂಸಲೇಮಿನಲ್ಲಿ ನಿನಗೆ ಜಯಘೋಷವಾದಂತೆ ಈ ಸಮಯದಲ್ಲೂ ಕೂಡ ಕರ್ತನೆ, ನಾವೆಲ್ಲರೂ ನಮ್ಮ ಮನಸ್ಸುಗಳನ್ನು, ನಮ್ಮ ಹೃದಯಗಳನ್ನು ನಿನ್ನ ಮುಂದೆ ಎತ್ತಿ ನಾವು ಕೂಡ ನಿನಗೆ ನಾವು ಜಯಘೋಷ ಮಾಡ್ತೇವೆ ಕರ್ತನೆ. ಯಾಕಂದರೆ ನೀನು ಸ್ತುತಿಗೆ ಯೋಗ್ಯನು, ಸ್ತುತಿಗೆ ಪಾತ್ರನು, ಸ್ತುತಿಗೆ ಮಾನ್ಯನೂ ಆಗಿದ್ದೀಯಪ್ಪ. ಈ ಸಮಯದಲ್ಲಿ ಕರ್ತನೆ, ಎಲ್ಲ ಸ್ತುತಿ ಸ್ತೋತ್ರ ಘನ ಮಾನ ಮಹಿಮೆಗಳನ್ನಪ್ಪ ನಿನಗೆ ನಾವು ಸಲ್ಲಿಸಿಕೊಡ್ತಾ ಇದ್ದೇವೆ ರಾಜ. ಈ ಒಂದು ಆಲಯದಲ್ಲಿ ಅಪ್ಪ ಬಂದು ನಿನ್ನನ್ನು ಆರಾಧಿಸುವಂಥ ಕೃಪೆಯನ್ನು ನಮ್ಮೆಲ್ಲರಿಗೂ ನೀನು ದಯಮಾಡಿದೆಯಪ್ಪ. ಅದಕ್ಕಾಗಿ ನಾವು ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ. ವಿಶೇಷವಾಗಿ ಕರ್ತನೆ, ಬಂದಿರುವಂಥ ಎಲ್ಲರನ್ನ ನೀನು ಆಶೀರ್ವದಿಸಿ ನಡೆಸು. ನಮ್ಮ ಸಭೆಯನ್ನು, ನಮ್ಮ ಸಭೆಯ ಸಭಾಪಾಲಕರನ್ನ, ಸಭಾ ಹಿರಿಯರನ್ನ ನೀನು ಆಶೀರ್ವದಿಸಿ ನಡೆಸಪ್ಪ. ಸಭೆಯಲ್ಲಿರುವಂಥ ಪ್ರತಿಯೊಂದೊಂದು ಕುಟುಂಬವನ್ನು ನೀನು ಹೆಸರಾಗಿ ನೀನು ಆಶೀರ್ವದಿಸು. ಮಕ್ಕಳನ್ನು ಹಿಡಿದುಕೊಂಡು ವಯೋವೃದ್ಧರಲ್ಲಿ ಇರುವಂತಹ ಎಲ್ಲರನ್ನ ನೀನು ಆಶೀರ್ವದಿಸಿ ನಡೆಸಪ್ಪ ಕರ್ತನೆ. ನೀನು ಕರುಣಿಸಿ ಕಾಯುವಂಥ ದೇವರಾಗಿದ್ದೀಯಪ್ಪ. ಅದಕ್ಕಾಗಿ ಸ್ತೋತ್ರ. ಈ ದಿನ ಕರ್ತನೆ, ನಮಗೆ ನೀನು ಉಣಬಡಿಸುವಂಥ ನಿನ್ನ ಮನ್ನವನ್ನು ಕರ್ತನೆ ನೀನು ದಯಮಾಡಿಸೆಂಬುದಾಗಿ ಬೇಡ್ಕೊಳ್ತಾ ಇದ್ದೇವೆ. ನಿನ್ನ ವಾಕ್ಯವನ್ನು ಸಾರುವಂಥ ನಿನ್ನ ಸೇವಕಿಯನ್ನು ಕೂಡ ನೀನು ಆಶೀರ್ವದಿಸಿ ನಡೆಸು. ಅವರ ಮುಖಾಂತರವಾಗಿ ಅಪ್ಪ ನಮ್ಮ ಜೊತೆಗೆ ನೀನು ಮಾತನಾಡುವಂಥ ದೇವರಾಗಿದ್ದೀಯಪ್ಪ. ಅದಕ್ಕಾಗಿ ಸ್ತೋತ್ರ. ಎಲ್ಲ ಸ್ತುತಿ ಸ್ತೋತ್ರ ಘನ ಮಾನ ಮಹಿಮೆಗಳನ್ನಪ್ಪ ನಿನಗೆ ಮಾತ್ರ ನಾವು ಸಲ್ಲಿಸುತ್ತಾ ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆ, ಆಮೇಲೆ. ಈ ಸಮಯದಲ್ಲಿ ನಾವು ದೇವರನ್ನು ಆರಾಧಿಸುವಂತೆ ಮಹಿಮೆಯ ಅರಸನೆ ನಿನ್ನ ಆತ್ಮದಿ ಆರಾಧಿಸುವೆ ಎಂಬ ಗೀತೆಯನ್ನು ನಾವು ಹಾಡಿಕೊಳ್ಳೋಣ. ಮಹಿಮೆಯ ಅರಸನೆ ನಿನ್ನ ಆತ್ಮದಿ ಆರಾಧಿಸುವೆ, ಪರಲೋಕ ರಾಜನೆ ನಿನ್ನ ನಿತ್ಯವೂ ಆರಾಧಿಸುವೆ. ಮಹಿಮೆಯ ಅರಸನೆ ನಿನ್ನ ಆತ್ಮದಿ ಆರಾಧಿಸುವೆ, ಪರಲೋಕ ರಾಜನೆ ನಿನ್ನ ನಿತ್ಯವೂ ಆರಾಧಿಸುವೆ. ಯೇಸುವೇ ಸ್ತುತಿಸುವೆನು, ರಾಜನೇ ನಿನ್ನ ಆರಾಧಿಸುವೆವು. ಯೇಸುವೇ ನಿನ್ನ ಸ್ತುತಿಸುವೆವು, ರಾಜನೇ ನಿನ್ನ ಆರಾಧಿಸುವೆವು. ಮಹಿಮೆಯ ಅರಸನೆ ನಿನ್ನ ಆತ್ಮದಿ ಆರಾಧಿಸುವೆ, ಪರಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ. ಕೃಪೆಯಲ್ಲಿ ಐಶ್ವರ್ಯನೇ ನಿನ್ನನ್ನೇ ಆರಾಧಿಸುವೆ, ಸರ್ವವನ್ನು ಆಳುವವನೇ ನಿನ್ನನ್ನೇ ಆರಾಧಿಸುವೆ. ಕೃಪೆಯಲ್ಲಿ ಐಶ್ವರ್ಯನೇ ನಿನ್ನನ್ನೇ ಆರಾಧಿಸುವೆ, ಸರ್ವರಲ್ಲೂ ಆಳುವವನೇ ನಿನ್ನನ್ನೇ ಆರಾಧಿಸುವೆ. ನನ್ನಯ ರಕ್ಷಕನೇ ನಿನ್ನನ್ನೇ ಆರಾಧಿಸುವೆ, ನನ್ನಯ ಜೊತೆಗಾರನೇ ನಿನ್ನನ್ನೇ ಆರಾಧಿಸುವೆ. ಮಹಿಮೆಯ ಅರಸನೆ ನಿನ್ನ ಆತ್ಮದಿ ಆರಾಧಿಸುವೆ, ಪರಲೋಕ ರಾಜನೇ ಪರಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ. ಯೇಸುವೇ ನಿನ್ನ ಆರಾಧಿಸುವೆನು, ರಾಜನೇ ನಿನ್ನ ಆರಾಧಿಸುವೆವು. ಯೇಸುವೇ ನಿನ್ನ ಸ್ತುತಿಸುವೆವು, ರಾಜನೇ ನಿನ್ನ ಆರಾಧಿಸುವೆವು. ಮಹಿಮೆಯ ಅರಸನೆ ನಿನ್ನ ಆತ್ಮದಿ ಆರಾಧಿಸುವೆ, ಪರಲೋಕ ರಾಜನೇ ಪರಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ. ಇಕ್ಕಟ್ಟಲ್ಲಿ ಸಹಾಯಕನೇ, ಇಕ್ಕಟ್ಟಲ್ಲಿ ಸಹಾಯಕನೇ ನಿನ್ನ
ನಿನ್ನನ್ನೇ ಆರಾಧಿಸುವೆ, ಕಷ್ಟದಲ್ಲಿ ವಿಮೋಚಕನೇ ನಿನ್ನನ್ನೇ ಆರಾಧಿಸುವೆ, ಇಕ್ಕಟ್ಟಲ್ಲಿ ಸಹಾಯಕನೇ ನಿನ್ನನ್ನೇ ಆರಾಧಿಸುವೆ, ಕಷ್ಟದಲ್ಲಿ ವಿಮೋಚಕನೇ ನಿನ್ನನ್ನೇ ಆರಾಧಿಸುವೆ, ನನ್ ಬಾಳ ಜಯವೂ ನೀನೇ ನಿನ್ನನ್ನೇ ಆರಾಧಿಸುವೆ, ನನ್ ಬಾಳ ಜಯವೂ ನೀನೇ ನಿನ್ನನ್ನೇ ಆರಾಧಿಸುವೆ, ಮಹಿಮೆಯ ಅರಸನೇ ನಿನ್ನ ಆತ್ಮದಿ ಆರಾಧಿಸುವೆ, ಪರಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ, ಯೇಸುವೇ ನಿನ್ನ ಸ್ತುತಿಸುವೆವು, ರಾಜನೇ ನಿನ್ನ ಆರಾಧಿಸುವೆವು, ಯೇಸುವೇ ನಿನ್ನ ಸ್ತುತಿಸುವೆವು, ರಾಜನೇ ನಿನ್ನ ಆರಾಧಿಸುವೆವು, ಮಹಿಮೆಯ ಅರಸನೇ ನಿನ್ನ ಆತ್ಮದಿ ಆರಾಧಿಸುವೆ, ಪರಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ, ನಿತ್ಯವೂ ಆರಾಧಿಸುವೆ, ನಿತ್ಯವೂ ಆರಾಧಿಸುವೆ. ನಾವು ದೇವರ ವಾಕ್ಯಕ್ಕೆ ಸಿದ್ಧರಾಗುವಂತೆ ಪ್ರಿಯ ಯೇಸುವೆ ನಿನ್ನ ದರ್ಶನಕ್ಕಾಗಿ ಬರುವೆ ಸನ್ನಿಧಿಗೆ ಎಂಬ ಗೀತೆಯನ್ನು ಹಾಡಿಕೊಳ್ಳೋಣ. ಪ್ರಿಯ ಯೇಸುವೆ ನಿನ್ನ ದರ್ಶನಕ್ಕಾಗಿ ಬರುವೆ ಸನ್ನಿಧಿಗೆ, ಆರಾಧನೆ ಸ್ತುತಿ ಸ್ತೋತ್ರವು ದೇವನೇ ಸಲ್ಲಿಸುವೆ, ಆರಾಧನೆ ಸ್ತುತಿ ಸ್ತೋತ್ರವು ದೇವನೇ ಸಲ್ಲಿಸುವೆ, ಆರಾಧನೆ 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 ಪ್ರಿಯ ಯೇಸು ರಾಜನಿಗೆ, ಪವಿತ್ರಾತ್ಮ ದೇವರಿಗೆ, ಪ್ರಿಯ ಯೇಸು ರಾಜನಿಗೆ, ಪವಿತ್ರಾತ್ಮ ದೇವರಿಗೆ, ಈ ದಿನದ ಪ್ರತಿಯೊಂದು ಕ್ಷಣವು ನಿನ್ನ ನೆನಪಲೆ ಕಳೆಯಬೇಕು, ಈ ದಿನದ ಪ್ರತಿಯೊಂದು ಕ್ಷಣವು ನಿನ್ನ ನೆನಪಲೆ ಕಳೆಯಬೇಕು, ನನ್ನ ಬಾಯ ಮಾತು ಎಲ್ಲ ನೊಂದ ಮನವನ್ನು ಸಂತೈಸಬೇಕು, ನನ್ನ ಬಾಯ ಮಾತು ಎಲ್ಲ ನೊಂದ ಮನವನ್ನು ಸಂತೈಸಬೇಕು, ಆರಾಧನೆ ಮುಂದಾಗಿ ಪ್ರಾರ್ಥನಾಪೂರ್ವಕವಾಗಿ ಆರಾಧನೆ ಆರಾಧನೆ
ಪವಿತ್ರಾತ್ಮ ದೇವರಿಗೆ ಪ್ರಿಯ ಯೇಸು ರಾಜನಿಗೆ ಪವಿತ್ರಾತ್ಮ ದೇವರಿಗೆ ನಿನ್ನ ಆಶೆ ಬಯಕೆಯಲ್ಲ ನನ್ನ ಹೃದಯದ ಮಿಡಿತವಾಗಲಿ ನಿನ್ನ ಆಶೆ ಬಯಕೆಯಲ್ಲ ನನ್ನ ಹೃದಯದ ಮಿಡಿತವಾಗಲಿ ನನ್ನ ಜೀವ ಕಾಲವೆಲ್ಲ ಜಪವೀರನೆಂದಿರಲಿ ನನ್ನ ಜೀವ ಕಾಲವೆಲ್ಲ ಜಪವೀರನೆಂದಿರಲಿ ಆರಾಧನೆ 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 ಪ್ರಿಯ ಯೇಸು ರಾಜನಿಗೆ ಪವಿತ್ರಾತ್ಮ ದೇವರಿಗೆ ಪ್ರಿಯ ಯೇಸು ರಾಜನಿಗೆ ಪವಿತ್ರಾತ್ಮ ದೇವರಿಗೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸೃಷ್ಟಿಗೆ ಒಡೆಯನಾಗಿರುವಂಥ ನಮ್ಮ ಪರಮ ಪ್ರೀತಿಯ ತಂದೆಯ ದೇವರೇ, ಸ್ವಾಮಿ, ಈ ಉದಯ ಜಾವದಲ್ಲಿ ನಿನ್ನ ಸನ್ನಿಧಿಯಲ್ಲಿ ಬಂದು ನಿನ್ನನ್ನು ಸ್ತುತಿಸಲು ಕೊಂಡಾಡಲು ಕೊಟ್ಟಂತೆ ಸಮಯಕ್ಕಾಗಿ ಸ್ತೋತ್ರ ಹೇಳ್ತೇವೆ. ಅಂದು ಬೆಳಗಿನ ಜಾವ ಇನ್ನು ಮೊಬ್ಬಿರುವಾಗಲೇ ನಿನ್ನ ಭಕ್ತನಾದ ಮೋಶೆ ಆ ಮುಳ್ಳಿನ ಪೊದೆಯಲ್ಲಿ ನಿನ್ನನ್ನು ತವಕದಿಂದ ಹುಡುಕಿರುವಂತೆ ನಾವು ಕೂಡ ಈ ಉದಯ ಜಾವದಲ್ಲಿ ನಿನ್ನ ಸನ್ನಿಧಿಯಲ್ಲಿ ನಿನ್ನಿಂದ ವಿಶೇಷವಾದದ್ದನ್ನು ಪಡೆಯಲು ಬಂದಿರುವಾಗ ಸ್ವಾಮಿ ನಮ್ಮೆಲ್ಲರನ್ನ ಆಶ್ವತ್ಸಪ್ಪ. ಕರ್ತನೆ, ನನ್ನ ಶರಣನೆ, ನನ್ನ ವಿಮೋಚಕನೇ, ನನ್ನ ಬಾಯಿ ಮಾತುಗಳು, ನನ್ನ ಹೃದಯದ ಧ್ಯಾನವು ನಿನಗೆ ಸಮರ್ಪಕವಾಗಿರಲಿ. ಆಮೀನ್. ಪ್ರಿಯ ದೇವಜನರೇ, ಈ ಸಬ್ಬತ್ ದಿನದ ಉದಯ ಜಾವ, ವಿಶೇಷವಾಗಿ ಈ ದಿವಸ ಖರ್ಜೂರಗರಿಗಳ ಒಂದು ಹಬ್ಬವನ್ನು ನಾವು ಆಚರಿಸ್ತಾ ಇದ್ದೇವೆ. ಈ ದಿನದಲ್ಲಿ ನಾವು ನೋಡಿಕೊಳ್ತಾ ಇರುವಂಥ ಭಾಗ, ವೇದವಾಕ್ಯದ ಭಾಗ ಮತ್ತಾಯನ ಸುವಾರ್ತೆ ಅಧ್ಯಾಯ 27 ವಚನಗಳು 39ರಿಂದ 43ರವರೆಗೆ. ಮತ್ತಾಯನ ಸುವಾರ್ತೆ ಅಧ್ಯಾಯ 27 ವಚನಗಳು 39ರಿಂದ 43ರವರೆಗೆ ಬರೆದಿರುವ ದೇವರ ವಾಕ್ಯವನ್ನು ಓದಿಕೊಳ್ಳೋಣ. ಅಲ್ಲಿ ಹಾದು ಹೋಗುವವರು ತಲೆ ಆಡಿಸಿ, ದೇವಾಲಯವನ್ನು ಕೆಡವಿ 3 ದಿನದಲ್ಲಿ ಕಟ್ಟುವವನೇ, ನಿನ್ನನ್ನು ರಕ್ಷಿಸಿಕೋ, ದೇವರ ಮಗನು ಆಗಿದ್ದರೆ ಶಿಲುಬೆಯಿಂದ ಇಳಿದು ಬಾ ಎಂದು ಆತನನ್ನು ಹಂಗಿಸುತ್ತಿದ್ದರು. ಅದೇ ಮೇರೆಗೆ ಮಹಾಯಾಜಕರು, ಶಾಸ್ತ್ರಿಗಳು, ಹಿರಿಯರು, ಅವನು ಮತ್ತೊಬ್ಬರನ್ನು ರಕ್ಷಿಸಿದನು, ತನ್ನನ್ನು ರಕ್ಷಿಸಿಕೊಳ್ಳಲಾರನು, ಅವನು ಇಸ್ರಾಯೇಲಿನ ಅರಸನಲ್ಲವೇ? ಈಗ ಶಿಲುಬೆಯಿಂದ ಇಳಿದು ಬರಲಿ, ಇಳಿದು ಬಂದರೆ ಅವನಲ್ಲಿ ನಂಬಿಕೆ ಇಟ್ಟೆವು. ದೇವರಲ್ಲಿ ಭರವಸೆ ಬಿಟ್ಟಿದ್ದಾನೆ, ದೇವರು ಅವನಲ್ಲಿ ಇಷ್ಟಪಟ್ಟರೆ ಈಗ ಅವನನ್ನು ಬಿಡಿಸಲಿ, ತಾನು ದೇವರ ಮಗನಾಗಿದ್ದೇನೆಂದು ಹೇಳಿದನಲ್ಲ ಎಂದು ಹಾಸ್ಯದಿಂದ ಮಾತಾಡುತ್ತಿದ್ದರು. ಅಷ್ಟೇ ಅಲ್ಲದೆ ಕೆಳಗೆ ನೋಡ್ತೇವೆ, ಕಳ್ಳರು ಕೂಡ ಅದೇ ಪ್ರಕಾರವಾಗಿ ನಿಂದಿಸ್ತಾ ಇದ್ರು ಎಂಬುದಾಗಿ. ಪ್ರಿಯ ದೇವಜನರೇ, ಈ ಒಂದು ಬೆಳಗಿನ ಜಾವದಲ್ಲಿ ಸ್ವಲ್ಪ ಹೊತ್ತು ನಾವು ಧ್ಯಾನ ಮಾಡಲಿಕ್ಕಿರುವಂಥ ವಾಕ್ಯದ ಪರಿಚ್ಛೇದ, ನಾವು ಇಟ್ಟುಕೊಂಡಿರುವಂಥ ಪರಿಚ್ಛೇದ, ಹಾದು ಹೋಗುವವರ ಪ್ರತಿಕ್ರಿಯೆ ಹೇಗಿತ್ತು, ಹಾದು ಹೋಗುವವರ ಪ್ರತಿಕ್ರಿಯೆ ಹೇಗಿತ್ತು. ಇಂದು
ಖರ್ಜೂರ ಗರಿಗಳ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಅಂದು ಯೇಸು ಸ್ವಾಮಿ ಕತ್ತೆ ಮರೆ ಮೇಲೆ ಕುಳಿತು ಹೋಗುವಾಗ ಅಲ್ಲಿದ್ದಂಥ ಆ ಎಲ್ಲ ಜನರು ಯೇಸು ಸ್ವಾಮಿಗೆ ಜಯಕಾರವನ್ನು ಹಾಕಿದ್ರು, ಸಂತೋಷದಿಂದ ಕೂಗಾಡಿದ್ರು, ಯೇಸು ಸ್ವಾಮಿಗೆ ಜಯ ಎಂಬುದಾಗಿ ಹಾಡಿದರು. ಆದರೆ ನಾವು ಮುಂದೆ ನೋಡ್ತಾ ಇದ್ದೇವೆ, ಅದೇ ಜನರು ಯಾವ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯೇಸು ಸ್ವಾಮಿಯನ್ನು ಶಿಲುಬೆಗೆ ಹಾಕುವ ಸಂದರ್ಭದಲ್ಲಿ ಯಾವ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರಿಯ ದೇವಜನರೇ, ಇದನ್ನು ಕೇವಲ ಅಂದಿನ ಜನರ ಕುರಿತಾಗಿ ನಾವು ವಿಚಾರಣೆ ಮಾಡ್ತಾ ಇಲ್ಲ. ಇಂದು ಕೂಡ ಈ ದಿವಸ ನಾವು ಸುಮಾರು 40 ದಿನಗಳ ಮೇಲ್ಪಟ್ಟು ನಾವು ಈ ಒಂದು ಕ್ಷಮಾದಿನಗಳನ್ನ ಆಚರಣೆ ಮಾಡ್ತಾ ಇದ್ದೇವೆ. ಹಾಗಾದರೆ ನಮ್ಮ ಪ್ರೀತಿ, ನಮ್ಮ ಭಕ್ತಿ, ನಮ್ಮ ಆರಾಧನೆ ಕೇವಲ ಈ ದಿನಗಳಿಗೆ ಮಾತ್ರ ಮೀಸಲಾಗಿದೆಯೋ ಅಥವಾ ನಮ್ಮ ಜೀವನ ಪೂರ್ತಿ ಮೀಸಲಾಗಿದೆಯೋ ಎಂಬುದನ್ನು ನಾವು ಸ್ವಲ್ಪ ಹೊತ್ತು ಅವಲೋಕನೆ ಮಾಡಿಕೊಳ್ಬೇಕಾಗಿದೆ. ಅಂದು ಆ ಒಂದು ಹಬ್ಬದ ದಿನ ಜನರು ಎಷ್ಟೊಂದು ಸಂತೋಷದಿಂದ ಯೇಸುವನ್ನು ಕೊಂಡಾಡಿದರು, ಹಾಡಿದರು. ಆದರೆ ಮುಂದೆ ಇದೇ ಜನರ ಪ್ರತಿಕ್ರಿಯೆ ಏನಾಗಿತ್ತು ಎಂಬುದಾಗಿ ಈ ಒಂದು ಅಧ್ಯಾಯದಲ್ಲಿ ನಾವು ನೋಡುವವರಾಗಿದ್ದೇವೆ. ನೋಡ್ರಿ, ಇಲ್ಲೇ ನಾವು ನೋಡ್ತೇವೆ, ಇವತ್ತು ಜಗತ್ತಿನಲ್ಲಿ ಮನುಷ್ಯನಿಗೆ ಏನು ಮಾಡಿದರೂ ತೃಪ್ತಿ ಇಲ್ಲ, ಸಮಾಧಾನವಿಲ್ಲ. ಯಾಕಂದರೆ ದೂರ ಬೇಡ, ನಮ್ಮ ದಿನನಿತ್ಯದ ಜೀವನದಲ್ಲಿ ಬರುವಂಥ ಋತುಮಾನಗಳನ್ನೇ ತೆಗೆದುಕೊಂಡ್ರೆ ಚಳಿಗಾಲ ಬಂದಾಗ ಎಷ್ಟು ಚಳಿ ಅಂತಾರೆ ಜನ, ಚಳಿಗಾಲ ಬಂದರೆ ತೃಪ್ತಿ ಇಲ್ಲ, ಎಷ್ಟು ಚಳಿ ಅಂತಾರೆ. ಅದೇ ಬೇಸಿಗೆ ಬಂತಾನೆ ಅಯ್ಯೋ ಕಡು ಬಿಸಿಲಲ್ಲ, ಇದೊಂದು ಪೀಡೆ ಎಂಬುದಾಗಿ ನಾವು ಅದನ್ನು ಹೀಯಾಳಿಸುವವರಾಗಿದ್ದೇವೆ. ಅಷ್ಟೇ ಅಲ್ಲದೆ ಮಳೆಗಾಲ ಬಂದ್ರಂತೂ ಮುಗೀತು, ಅಯ್ಯೋ ಬಿಡದಲ್ಲ ಶನಿ ಅಂತ ಹೇಳ್ತೇವೆ. ಹಾಗಾದರೆ ಮನುಷ್ಯನಿಗೆ ಈ ಋತುಮಾನಗಳನ್ನು ಬಯಸುವಂಥ ಮನುಷ್ಯನಿಗೆ ತೃಪ್ತಿ ಇಲ್ಲ, ಯಾವುದನ್ನು ಕೊಟ್ಟರು ತೃಪ್ತಿ ಇಲ್ಲ. ಹಾಗಾದ್ರೆ ಈ ಜನರಿಗೂ ಕೂಡ ಅದೇ ಪರಿಸ್ಥಿತಿಯಲ್ಲಿ ಬಂದಿರೋದನ್ನು ನೋಡ್ತಾ ಇದ್ದೇವೆ. ಏನು ಮಾಡಿದ್ರು ನೋಡ್ರಿ, ಯೇಸು ಸ್ವಾಮಿಯನ್ನು ಹೀಯಾಳಿಸಿದ್ರು, ನಿಂದಿಸಿದ್ರು. ಆತನಿಗೆ ಮೊದಲಿಗೆ ಜಯಕಾರ ಹಾಕಿದವರು ಆತನಿಗೆ ನಿಂದಿಸ್ತಾ ಇದ್ದಾರೆ, ಹೀಯಾಳಿಸ್ತಾ ಇದ್ದಾರೆ. ಅಲ್ಲಿಗೆ ನಿಲ್ಲಿಸ್ಲಿಲ್ಲ, ಅವನನ್ನು ಶಿಲುಬೆಗೆ ಹಾಕಿದಾಗ್ಯೂ ಕೂಡ ಜನರಿಗೆ ತೃಪ್ತಿ ಇಲ್ಲ. ಹಾಗಾದ್ರೆ ಈತನನ್ನು ಆ ಪಿಲಾತನಿಗೆ, ಹೆರೋದನಿಗೆ ಹಿಡಿದು ಕೊಟ್ಟವರು ಯಾರು? ಇದೇ ಜನರಲ್ಲ. ಯೇಸುವನಿಗೆ ಜಯಕಾರ ಹಾಕಿದ ಜನರೇ ಆತನನ್ನು ಹಿಡಿದು ಕೊಟ್ಟರು. ಹಾಗಾದ್ರೆ ಇವತ್ತಿನ ದಿವಸ ಎಷ್ಟು ಪ್ರೀತಿಯಿಂದ, ಗೌರವದಿಂದ ನಾವು ದೇವರನ್ನು ಕೊಂಡಾಡ್ತಾ ಇದ್ದೇವೆ, ಆರಾಧಿಸ್ತಾ ಇದ್ದೇವೆ. ಹಾಗಾದ್ರೆ ಇವತ್ತು ನಮ್ಮ ಸಾಕ್ಷಿ ಇತರರ ಮಧ್ಯದಲ್ಲಿ ಯಾವ ರೀತಿಯಾಗಿದೆ? ಇತರರ ಮಧ್ಯದಲ್ಲಿ ನಾವು ಕ್ರಿಸ್ತನನ್ನು ಪ್ರಚುರಪಡಿಸುವಂಥ ಮಕ್ಕಳು ನಾವಾಗಿದ್ದೇವಾ? ನಮ್ಮನ್ನು ನಾವು ಈ ದಿನದಲ್ಲಿ ನಾವು ಪರೀಕ್ಷೆ ಮಾಡಿಕೊಳ್ಬೇಕಾಗಿದೆ. ನೋಡ್ರಿ, ಯೇಸು ಸ್ವಾಮಿಯಲ್ಲಿ ಮರಣ ದಂಡನೆಗೆ ಕಾರಣವಾದ ಯಾವ ಅಪರಾಧವೂ ಇರಲಿಲ್ಲ, ಯಾವ ಅಪರಾಧವೂ ಇರಲಿಲ್ಲ. ಆದರೆ ಪಿಲಾತನಿಗೆ ಆತನನ್ನು ಹಿಡಿದು ಕೊಡಲು, ಪಿಲಾತನಿಗೂ ನೋಡಿದರೆ ಅವನು ಕೂಡ ಆ ರೀತಿಯಾಗಿ ಯೇಸುವನ್ನು ದ್ವೇಷಿಸ್ತಾ ಇರಲಿಲ್ಲ. ಆದರೆ ಯೇಸುವನ್ನು ಆತನು ದ್ವೇಷಿಸುವಂತೆ ಮಾಡಿದವರು ಯಾರು? ಅಲ್ಲಿರುವಂಥ ಜನರು. ಯಾರ್ಯಾರು ಆತನಿಂದ ಎಲ್ಲ ಅದ್ಭುತಗಳನ್ನು ಹೊಂದಿಕೊಂಡ್ರು, ಸೂಚಕ ಕಾರ್ಯಗಳನ್ನು ನೋಡಿಕೊಂಡ್ರು, ಎಲ್ಲ ದೆವ್ವಗಳನ್ನು ಬಿಡಿಸ್ಕೊಂಡ್ರು, ಇನ್ನೂ ಅನೇಕ ಕಾರ್ಯಗಳನ್ನು, ಸತ್ತವ್ರನ್ನ ಎಬ್ಬಿಸಿದ ಎಲ್ಲವನ್ನ ನೋಡಿದ್ರು. ನೋಡಿದಂತೆ ಈ ಜನರು ಏನು ಮಾಡ್ತಾ ಇದ್ದಾರೆ ಅಂದರೆ, ಯೇಸುವನ್ನು ಆ ಹೆರೋದನಿಗೆ, ಪಿಲಾತನಿಗೆ ಒಪ್ಪಿಸ್ತಾ ಇದ್ದಾರೆ. ಪ್ರಿಯ ದೇವಜನರೇ, ಇದು ಕೇವಲ ಅವರ ಪ್ರತಿಕ್ರಿಯೆ ಆಗಿರಲಿಲ್ಲ. ಇಂದು ನಿನ್ನ ಪ್ರತಿಕ್ರಿಯೆ ಕೂಡ ಇದೇ ರೀತಿ ಆಗುವಂಥ ಸಾಧ್ಯತೆಗಳಿವೆ. ನೋಡ್ರಿ, ನಾವೆಲ್ಲರೂ ಕುರಿಗಳಂತೆ ದಾರಿ ತಪ್ಪಿ ತೊಳಲಿ ಅಲೀತಾ ಇದ್ದೆವು. ಈ ಸಮಯದಲ್ಲಿ ಒಬ್ಬ ಒಳ್ಳೆ ಕುರುವನಾಗಿ ನಮ್ಮನ್ನು ಮುನ್ನಡೆಸಿಕೊಂಡು ಹೋದವನು ಯೇಸು ಸ್ವಾಮಿ ಎಂಬುದನ್ನು ನಮ್ಮ ಜೀವನದಲ್ಲಿ ನಾವು ಎಂದಿಗೂ ಮರೆಯಬಾರದು. ಜೀವನದಲ್ಲಿ ಬಂದಂಥ ಕಷ್ಟ, ಸಂಕಟ, ನೋವುಗಳಲ್ಲಿ ಆತನು ನಮ್ಮ ಜೊತೆಗಾರನಾಗಿದ್ದುಕೊಂಡು ನಮ್ಮನ್ನು ಬಲಪಡಿಸಿ, ನಮಗೆ ಆತನು ಮಾರ್ಗದರ್ಶಕನಾಗಿದ್ದುಕೊಂಡು ನಮ್ಮ ಜೊತೆಯಲ್ಲಿ ಆತನು ನಡೀತಾ ಇದ್ದಾನೆ ಎಂಬುದಾಗಿ ನಾವಿಲ್ಲೇ ಗಮನಿಸ್ತಾ ಇದ್ದೇವೆ. ನೋಡ್ರಿ, ಆ ಒಂದು ವಧ್ಯ ಸ್ಥಾನಕ್ಕೆ ಒಯ್ಯಲ್ಪಡುವಂಥ ಕುರಿಯಂತೆ ಆತನು ಮೌನವಾಗಿದ್ದನು. ಉಣ್ಣೆ ಕತ್ತರಿಸುವವರ ಮುಂದೆ ಆತನು ಯಾವ ರೀತಿ ಕುರಿ ನಿಂದಿರ್ತದೋ ಆ ರೀತಿ ಆತನು ಆ ಒಂದು ಶಿಲುಬೆ ಮರಣವನ್ನು ಎದುರಿಸಲು ಮೌನವಾಗಿ ಆ ಪಿಲಾತ, ಹೆರೋದ, ಇವರು ಯಾರು? ನೋಡ್ರಿ, ಲೋಕಕ್ಕೆ ನ್ಯಾಯಾಧೀಶನಾಗಿ ನ್ಯಾಯವನ್ನು ತೀರಿಸಬೇಕಾದಂಥ ಸ್ವಾಮಿ ಹೆಡಮುರಿಗೆ ಕಟ್ಟಿಕೊಂಡು ಆ ಒಬ್ಬ ದರಿದ್ರ ಲೋಕದ ನ್ಯಾಯಾಧೀಶ ಹೆರೋದನ ಮುಂದೆ ಆತನು ನ್ಯಾಯಕ್ಕಾಗಿ ನಿಲ್ತಾ ಇರೋದನ್ನು ನಾವು ಗಮನಿಸ್ತಾ ಇದ್ದೇವೆ. ಪ್ರಿಯರೇ,
ನ್ಯಾಯಕ್ಕಾಗಿ ನಿಲ್ತಾ ಇದ್ರಿ. ಯಾರು? ಲೋಕದ ನ್ಯಾಯಾಧೀಶ ಮುಂದೆ, ಲೋಕಕ್ಕೆ ನ್ಯಾಯಾಧೀಶನಾಗಿ ಬರಬೇಕಾಗಿರುವಂಥ ಸ್ವಾಮಿ, ಆತನ ಮುಂದೆ ಆತನು ಸುಮ್ಮನೆ ಮೌನವಾಗಿ ಕಟ್ಟಿಸ್ಕೊಂಡು ನಿಂದಿರ್ತಾ ಇದ್ದಾನೆ. ಪ್ರಿಯ ದೇವಜನರೇ, ಹಾಗಾದರೆ ಇದನ್ನೆಲ್ಲ ಮಾಡಿ ಅವರಿಗೆ ಒಪ್ಪಿಸಿಕೊಟ್ಟವ್ರು ಯಾರು? ಅಲ್ಲಿ ಹಾದು ಹೋಗುವಂಥ ಜನರೇ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ. ನೋಡ್ರಿ, ಅಲ್ಲೇ ಆ ಪಿಲಾತನ ಹೆಂಡತಿ ಕೂಡ ಆ ರೀತಿ ಮಾಡಬೇಡ ಎಂಬುದಾಗಿ ಆತನ ಹೇಳಿದ್ರು ಕೂಡ ಗಮನಿಸ್ಲಿಲ್ಲ. ಯಾಕಂದರೆ ಆತನು ಜನರ ಮಾತನ್ನು ಕೇಳಬೇಕಾಗಿ ಬಂತು ಪರಿಸ್ಥಿತಿ. ಹಾಗಾಗಿ ಆತನು ಸುಮ್ಮನೆ ಇರಬೇಕಾಯ್ತು. ನೋಡ್ರಿ, ಅದ್ಭುತಗಳನ್ನು ಹೊಂದಿದವರು, ಸೂಚಕ ಕಾರ್ಯಗಳನ್ನು ನೋಡಿದವರು, ಸತ್ತವರನ್ನು ಎಬ್ಬಿಸಿಕೊಂಡವರು, ಎಲ್ಲವನ್ನ ಮಾಡದಂಥ ಈ ಜನರು ಈ ಸ್ಥಿತಿಗತಿಗಳಿಗೆ ಸ್ವಾಮಿಯನ್ನು ಒಪ್ಪಿಸ್ತಾ ಇದ್ದಾರೆ. ಹಾಗಾದರೆ ಆ ಜನರು ಅಲ್ಲಿ ಯಾರು ಇದ್ರಲ್ಲ, ಅವರು ಹಾದು ಹೋಗುವಂಥ ಆ ಜನರಲ್ಲಿ ಯಾವ ಮನೋಭಾವಗಳು ಇದ್ದವು, ಯಾವ ಯಾವ ಒಂದು ಸ್ಥಿತಿಗಳಲ್ಲಿ ಆ ಜನರಿದ್ದರು, ಯಾವ ರೀತಿಯಾದಂಥ ಗುಣಗಳನ್ನು ಅವ್ರು ಹೊಂದಿದ್ರು. ಆ ಗುಣಗಳು ಇವತ್ತು ನಮ್ಮಲ್ಲಿ ಇದ್ದಾವ? ಅವರಲ್ಲಿ ಇದ್ದಂತಹ ಗುಣಗಳು ಇವತ್ತು ನಿನ್ನಲ್ಲಿ ಇದ್ದಾವೆ ಎಂಬುದನ್ನು ಇವತ್ತು ನಾವು ಬೆಳಗಿನ ಜಾವದಲ್ಲಿ ಪರೀಕ್ಷೆ ಮಾಡಿಕೊಳ್ಬೇಕಾಗಿದೆ. ಪ್ರಿಯ ದೇವಜನರೇ, ಆ ಜನರಲ್ಲಿ ಮೊದಲದಾಗಿ ನೋಡ್ತಾ ಇದ್ದೇವೆ ದ್ವೇಷ ಇತ್ತು ಆ ಜನರಲ್ಲಿ. ಎಲ್ಲವುಗಳನ್ನು ಹೊಂದಿಕೊಂಡಂಥ ಜನರು ಯೇಸುವನ್ನು ದ್ವೇಷಿಸ್ತಾ ಇದ್ರು ಎಂಬುದನ್ನು ನೋಡ್ತೇವೆ. ನೋಡ್ರಿ, ದ್ವೇಷಿಸಿ ಅವರನ್ನು ಹೆರೋದನಿಗೆ ಒಪ್ಪಿಸಿಕೊಟ್ಟು ಅಲ್ಲಿ ಅವರು ನೋಡ್ತಾ ಇದ್ದಾರೆ ಏನು ಮಾಡ್ತಾರೆ, ಇವನಿಗೆ ಯಾವ ಶಿಕ್ಷೆ ಕೊಡ್ತಾರೆ, ಏನು ಮಾಡ್ತಾರೆ. ನೋಡ್ರಿ, ಅವರ ಮನೋಸ್ಥಿತಿ ಯಾವ ರೀತಿಯಾಗಿತ್ತು ಇಲ್ಲಿ ನಾವು ಗಮನಿಸ್ಬೇಕಾಗಿದೆ. ಯಾವ ರೀತಿ ಮನೋಸ್ಥಿತಿ ಇತ್ತು? ಅವರು ಯೇಸುಸ್ವಾಮಿಯನ್ನು ದ್ವೇಷಿಸಲಿಕ್ಕೆ ಯಾವುದೇ ಕಾರಣಗಳಿಲ್ಲ ಅಂದ್ರೂ ಕೂಡ ಅವರು ಜನರು ದ್ವೇಷಿಸಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾರೆ. ಸುಮ್ಮನೆ ದ್ವೇಷ. ಹಾಗಾದರೆ ಇಲ್ಲಿ ನೋಡ್ತೀವಿ, ಯೇಸುವಿನ ದರ್ಶನ ಆಕ್ಚುಲಿ ಪಿಲಾತ ಮತ್ತು ಹೆರೋದ ಇಬ್ಬರು ದ್ವೇಷಿಸುವಂಥ ವ್ಯಕ್ತಿಗಳು, ವೈರಿಗಳಾಗಿದ್ರು ಅವರಿಬ್ಬರು. ಆದರೆ ಯೇಸುವಿನ ಈ ಒಂದು ಸ್ಥಿತಿಯಲ್ಲಿ, ಯೇಸುವನ್ನ ಶಿಲುಬೆಗೆ ಹಾಕುವಂಥ ಸ್ಥಿತಿಯಲ್ಲಿ ಅವರಿಬ್ಬರು ಮಿತ್ರರಾಗ್ತಾ ಇದ್ದಾರೆ, ಇಬ್ಬರು ಕೂಡ್ತಾ ಇದ್ದಾರೆ, ಇಬ್ಬರು ಒಂದಾಗ್ತಾ ಇದ್ದಾರೆ, ಇಬ್ಬರಲ್ಲಿ ಸಮಾಧಾನ ಬರ್ತಾ ಇದೆ. ಹಾಗಾದ್ರೆ ಇಲ್ಲಿ ಯೇಸು ಸ್ವಾಮಿ ಆ ಪಿಲಾತ ಹೆರೋದನ ಮಧ್ಯದಲ್ಲಿ ಸಮಾಧಾನ ಕರ್ತೃ, ಸಮಾಧಾನ ಪ್ರಭುವಾಗಿ ನಿಲ್ತಾ ಇದ್ದಾನೆ. ಹಾಗಾದ್ರೆ ಯೇಸು ಸಮಾಧಾನ ಪ್ರಭುವಾಗಿದ್ದಾನೆ ಎಂಬುದನ್ನು ನಾವಿಲ್ಲಿ ಗಮನಿಸಬೇಕಾದಂಥ ಅಂಶ. ಅವರು ಅಷ್ಟು ಇಬ್ಬರು ಒಬ್ಬರನ್ನೊಬ್ಬರು ದ್ವೇಷಿಸುವಂಥವ್ರು ಒಂದಾಗ್ತಾ ಇದ್ದಾರೆ. ಯಾಕೆ ಒಂದಾಗ್ತಾ ಇದ್ದಾರೆ? ಸ್ವಾಮಿಯನ್ನು ಶಿಲುಬೆಗೆ ಹಾಕುವಂಥ ಈ ಒಂದು ಪರಿಸ್ಥಿತಿಯಲ್ಲಿ ಅವರು ಒಂದಾಗ್ತಾ ಇರೋದನ್ನು ನೋಡ್ತಾ ಇದ್ದೇವೆ. ಹಾಗಾದರೆ ಸ್ವಾಮಿ ಒಬ್ಬ ಸಮಾಧಾನ ಪ್ರಭುವಾಗಿ ಅವರ ಮಧ್ಯದಲ್ಲಿ ನಿಲ್ತಾ ಇರೋದನ್ನು ನೋಡ್ತಾ ಇದ್ದೇವೆ. ಮೀಕಾ 5:5 ನೋಡ್ತೇವೆ, ಆತನೇ ನಮಗೆ ಸಮಾಧಾನದ ಪ್ರಭು ಎಂಬುದಾಗಿ. ಆತನೇ ನಮಗೆ ಸಮಾಧಾನದ ಪ್ರಭು. ಹೌದು ಪ್ರಿಯ ದೇವಜನರೇ, ನಾವು ಅಸಮಾಧಾನ, ಭಯಂಕರವಾದಂಥ ಸ್ಥಿತಿಗತಿಗಳನ್ನ ಹಾದು ಹೋಗುವಂಥ ಸಮಯದಲ್ಲಿ ಸಮಾಧಾನದ ಪ್ರಭುವಾಗಿ ಯೇಸು ಸ್ವಾಮಿ ನನ್ನ ಮಧ್ಯದಲ್ಲಿ ನಿಲ್ಲುವಾತನಾಗಿದ್ದಾನೆ ಎಂಬುದನ್ನು ನಾವಿಲ್ಲಿ ಗಮನಿಸಬೇಕಾಗಿದೆ. ನೋಡ್ರಿ, ಎಫೆಸ 2:14 ನೋಡುತ್ತೇವೆ, ನಿಮ್ಮನ್ನು ನಮ್ಮನ್ನು ಒಂದು ಮಾಡಿದವನಾದ ಆತನೇ ನಮಗೆ ಸಮಾಧಾನ ಕರ್ತೃವಾಗಿದ್ದಾನೆ. ನಿಮ್ಮನ್ನು ನಮ್ಮನ್ನು ಒಂದು ಮಾಡಿದ ಆತನೇ ಸಮಾಧಾನ ಕರ್ತೃವಾಗಿದ್ದಾನೆ. ಒಂದು ಸಾರಿ ಒಬ್ಬ ಸಹೋದರಿ, ಆಕೆಗೆ 4 ಜನ ಅಣ್ಣ ತಮ್ಮಂದಿರಿದ್ರಂತೆ. ಆ 4 ಜನ ಸಹೋದರರನ್ನು ಆಕೆಯೂ ಕೂಡ ಬಹಳವಾಗಿ ದ್ವೇಷಿಸ್ತಾ ಇದ್ಲು, ಅವರು ಕೂಡ ಆಕೆಯನ್ನು ದ್ವೇಷಿಸ್ತಾ ಇದ್ರು. ಒಂದ್ಸಾರಿ ಆಕೆ ಒಬ್ಬ ದೇವ ಸೇವಕರು ಜಯದ ಜೀವಿತ ಎನ್ನುವಂಥ ಪರಿಚಯದ ಅಡಿಯಲ್ಲಿ ಒಂದು ವಾಕ್ಯ ಸಂದೇಶವನ್ನು ನೀಡುವುದನ್ನು ಕೇಳಿಸ್ಕೊಳ್ತಾ ಇದ್ದಾಳೆ. ಕೇಳಿಸಿಕೊಳ್ಳುವಾಗ ಆಕೆಯ ಮನಸ್ಸಿನಲ್ಲಿ ಪರಿವರ್ತನೆ ಕಂಡು ಬರ್ತಾ ಇದೆ. ಯಾವ ಪರಿವರ್ತನೆ ಅಂದರೆ, ಆ ಅಣ್ಣ ತಮ್ಮಂದರನ್ನು ಆಕೆ ಏನು ದ್ವೇಷ ಮಾಡ್ತಾ ಇದ್ಲು ಅವರನ್ನು ತಾನು ಪ್ರೀತಿಸಬೇಕು ಎನ್ನುವಂಥ ಮನೋಭಾವನೆ ಆಕೆಯಲ್ಲಿ ಬರ್ತಾ ಇದೆ. ಆ ಸಂದೇಶವನ್ನು ಕೇಳಿದಂಥ ಆಕೆ ಹೋಗಿ ತನ್ನ ಅಣ್ಣ ತಮ್ಮಂದರನ್ನು ಕ್ಷಮೆ ಕೇಳಿ ಅವರೊಟ್ಟಿಗೆ ಒಂದಾಗ್ತಾ ಇದ್ದಾಳೆ, ಸಮಾಧಾನ ಪಡಿಸ್ಕೊತಾ ಇದ್ದಾಳೆ. ಪ್ರಿಯ ದೇವಜನರೇ, ಇವತ್ತಿನ ದಿವಸ ನಿನ್ನ ಜೀವನದಲ್ಲಿ ನಾವು ಯಾರನ್ನು ದ್ವೇಷಿಸ್ತಾ ಇದ್ದೇವೆ? ನಮ್ಮೊಟ್ಟಿಗೆ ಒಡ ಹುಟ್ಟಿದವರನ್ನು ನಾವು ದ್ವೇಷಿಸ್ತಾ ಇದ್ದೇವಾ? ಅಥವಾ ನಮ್ಮ ನೆರೆಹೊರೆಯವರನ್ನು ನಾವು ದ್ವೇಷಿಸ್ತಾ ಇದ್ದೇವಾ? ಅಥವಾ ನಮ್ಮ ಸಮಾಜದವರನ್ನು ನಾವು ದ್ವೇಷಿಸ್ತಾ ಇದ್ದೇವಾ? ಕೊನೆಯಲ್ಲಿ ದೇವರನ್ನು ನಾವು ದ್ವೇಷಿಸ್ತಾ ಇದ್ದೇವಾ? ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಬೇಕಾಗಿದೆ. ಯಾರನ್ನು ನಾವು ದ್ವೇಷಿಸ್ತಾ ಇದ್ದೇವೆ? ಈ ಒಂದು
ಬೆಳಗಿನ ಜಾವದಲ್ಲಿ ಈ ಸಂದೇಶವನ್ನು ಗಮನಿಸ್ತಾ ಇರುವಂಥ ನಾವುಗಳು ಯಾರನ್ನಾದರೂ ಮನಸ್ಸಿನಲ್ಲಿ ದ್ವೇಷಿಸ್ತಾ ಇದ್ರೆ, ಎಷ್ಟೋ ಸಾರಿ ಮುಂದುಗಡೆ ಅವರನ್ನು ನಾವು ಪ್ರೀತಿಯಿಂದ ವಂದಿಸ್ತೇವೆ, ಪ್ರೀತಿಯಿಂದ ಮಾತಾಡ್ತೇವೆ, ಮನಸ್ಸಿನಲ್ಲಿ ಅವರ ಕುರಿತಾಗಿ ಎಲ್ಲೋ ಒಂದು ಕಡೆ ದ್ವೇಷ ಹೆಡೆ ಆಡ್ತಾ ಇರ್ತದೆ ಪ್ರಿಯರೇ, ಹೆಡೆ ಆಡ್ತಾ ಇರ್ತದೆ. ಹಾಗಾದರೆ ಆ ದ್ವೇಷವನ್ನು ನಾವು ತೆಗೆದುಹಾಕಿ ಗಮನಿಸಿ ನಾವು ಸರಿಪಡಿಸ್ಕೊಳ್ಬೇಕಾಗಿದೆ. ಹೆಣ್ಮಗಳು 30 ವರ್ಷದವರೆಗೆ ತನ್ನ ಸಹೋದರರನ್ನು ದ್ವೇಷಿಸಿದಳು, ಆದರೆ ಈ ಒಂದು ವಾಕ್ಯ ಸಂದೇಶ ಆಕೆ ಜೀವನದಲ್ಲಿ ಕಾರ್ಯವನ್ನು ಮಾಡ್ತೇವೆ ಅಂತ ನೋಡ್ತಾ ಇದ್ದೇವೆ. ಹಾಗಾದ್ರೆ ಇವತ್ತಿನ ದಿವಸ ನಾವು ಕೂಡ ಯಾರನ್ನಾದರೂ ನಮ್ಮ ಮನಸ್ಸಿನಲ್ಲಿ ದ್ವೇಷಿಸ್ತಾ ಇದ್ರೆ ಅವರನ್ನು ನಾವು ಪ್ರೀತಿಸೋಣ, ಗೌರವಿಸೋಣ, ಅವರೊಟ್ಟಿಗೆ ಸಮಾಧಾನದಿಂದ ಇರಲಿಕ್ಕೆ ನಾವು ಪ್ರಯತ್ನವನ್ನು ಮಾಡೋಣ. ಮತ್ತು ಈ ಜನರಲ್ಲಿ ಕಂಡುಬಂದ ಎರಡನೆಯ ಗುಣ ಏನಂದರೆ ಅಪನಂಬಿಗಸ್ತಿಕೆ ಮತ್ತು ದ್ರೋಹ. ಅಪನಂಬಿಗಸ್ತಿಕೆ ಮತ್ತು ದ್ರೋಹ. ಯಾರು ಯೇಸುವನ್ನು ನಂಬಿ ತಮ್ಮ ರೋಗಗಳನ್ನು ಗುಣಪಡಿಸಿಕೊಂಡರೋ, ದೆವ್ವಗಳನ್ನು ಬಿಡಿಸಿಕೊಂಡರು, ಅದೇ ನಂಬಿಗಸ್ತ ಜನ ಇಂದು ಅಪನಂಬಿಗಸ್ತರಾದರು ಎಂಬುದನ್ನು ನೋಡ್ತಾ ಇದ್ದೇವೆ. ಅಪನಂಬಿಕೆ ನೋಡ್ರಿ, ಇದು ಒಂದು ಭಯಂಕರವಾದಂಥ ಪಾಪ. ಹೊರಗಡೆ ಒಂದು ತೋರಿಸ್ತೇವೆ, ಒಳಗಡೆ ನಂಬಿಕೆನೇ ಇರೋದಿಲ್ಲ ದೇವರ ಮೇಲೆ. ಯಾವುದೇ ಒಂದು ಜೀವನದಲ್ಲಿ ಸನ್ನಿವೇಶಗಳು ಎದುರಾಗುವಾಗ ಮಾಟ ಮಂತ್ರಗಳ ಹತ್ರ ಹೋಗುವವರು, ಮತ್ತೆ ಬೇರೆ ಬೇರೆ ಸಂಗತಿಗಳಿಗೆ ಒಳಗಾಗುವವರನ್ನು ನೋಡ್ತಾ ಇದ್ದೀವಿ. ಎಷ್ಟೋ ಜನ ನಮ್ಮ ಕ್ರೈಸ್ತ ಜನರು ಮಕ್ಕಳು ಕೂಡ ಕಾಲಿನಲ್ಲಿ ಕೈಗಳಲ್ಲಿ ಕರೆ ದಾರವನ್ನು ಕಟ್ಕೊಳ್ಳೋದನ್ನು ನೋಡ್ತೇವೆ. ಇನ್ನೂ ಏನೇನೋ ಸಂಗತಿಗಳನ್ನ ನಾವು ನೋಡ್ತಾ ಇದ್ದೇವೆ, ಕಣ್ಣಾರೆ ನೋಡ್ತಾ ಇದ್ದೇವೆ. ಹಾಗಾದ್ರೆ ಇವುಗಳನ್ನು ನಾವು ನೋಡಿಯೂ ಯಾಕೆ ಸುಮ್ಮನೆ ಇರಬೇಕು? ನಾವು ಅಪನಂಬಿಕಸ್ಥರು ಎಂಬುದಾಗಿ ನಾವೇ ನಮ್ಮ ಕ್ರಿಯೆಗಳಿಂದ ತೋರಿಸಿಕೊಳ್ಳುವಂತರಾಗಿದ್ದೇವೆ. ಈ ಸಂಗತಿಗಳನ್ನು ನೋಡುವಾಗ ನಾವು ಖಂಡಿಸ್ಬೇಕು, ಅವುಗಳನ್ನು ದೂರ ಮಾಡಲಿಕ್ಕೆ ಪ್ರಯತ್ನಿಸಬೇಕು. ಮಾಟ ಮಂತ್ರಗಳನ್ನು ನಾವು ದೂರ ಇಡಬೇಕಾಗಿದೆ. ಅದು ನಮ್ಮನ್ನು ಅಪನಂಬಿಗಸ್ತಿಕೆಗೆ ನಡೆಸುವಂಥದ್ದಾಗಿದೆ ಪ್ರಿಯರೇ. ಯಾಕಂದರೆ ನಾವು ದೇವರನ್ನು ನಂಬಿದವರು ಆ ಮಾಟ ಮಂತ್ರಗಳನ್ನು ನಂಬಲಿಕ್ಕೆ ಸಾಧ್ಯವೇ ಇಲ್ಲ, ಸಾಧ್ಯವೇ ಇಲ್ಲ. ಯಾಕಂದ್ರೆ ನಾವು ತಣ್ಣಗಾದರೂ ಇರಬೇಕು, ಬೆಚ್ಚಗಾದರೂ ಇರಬೇಕು. ಉಗುರು ಬೆಚ್ಚಗಿನ ಜೀವನ ನಮ್ದು ಇರಬಾರ್ದು ಎಂಬುದಾಗಿ ವಾಕ್ಯ ನಮಗೆ ಹೇಳುವಂಥದ್ದಾಗಿದೆ. ಹಾಗಾದ್ರೆ ಇವತ್ತಿನ ದಿವಸ ನಮ್ಮ ಜೀವನ ಯಾವ ರೀತಿಯಾಗಿದೆ? ನಾವು ಅಪನಂಬಿಗಸ್ಥರಾಗಿದ್ದೇವಾ? ಎಲ್ಲಿಯಾದರೂ ತಪ್ಪಿ ಹೋಗ್ತಾ ಇದ್ದೇವಾ? ಎಲ್ಲಿಯಾದರೂ ತಪ್ಪಿ ಹೋಗ್ತಾ ಇದ್ದೇವಾ? ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಬೇಕಾಗಿದೆ. ಪ್ರಿಯ ದೇವಜನರೇ, ಪ್ರತಿಯೊಂದಕ್ಕೂ ದೇವರು ನಮ್ಮನ್ನು ಲೆಕ್ಕಕ್ಕೆ ಗುರಿಪಡಿಸುವ ಆತನಾಗಿದ್ದಾನೆ. ನಾವು ಎಲ್ಲಿ ತಪ್ತಾ ಇದ್ದೇವೆ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಬೇಕಾಗಿದೆ. ನೋಡ್ರಿ, ಯೆರೆಮೀಯ ಇಲ್ಲಿ ನಾವು ನೋಡ್ತೇವೆ, ಯೇಸು ಸ್ವಾಮಿಯ ಜೀವನದಲ್ಲಿ ಇಷ್ಟು ಅದ್ಭುತಗಳನ್ನು ನೋಡಿದಂಥ ಇವರು ಕೂಡ ಅಪನಂಬಿಗಸ್ಥರಾಗಿದ್ರು. ಹಳೆ ಒಡಂಬಡಿಕೆಯಲ್ಲಿ 2ನೇ ಅರಸುಗಳ ಪುಸ್ತಕದಲ್ಲಿ ನೋಡ್ತೇವೆ, ಇಷ್ಮಾಯೇಲನು ಕೂಡ ದೇವರಿಗೆ ಅಪನಂಬಿಗಸ್ತನಾಗಿದ್ದರಿಂದ ಅವನಿಗೆ ದುರಂತಗಳ ಮೇಲೆ ದುರಂತಗಳು, ಅನೇಕ ಸಮಸ್ಯೆಗಳು ಅವನ ಜೀವನದಲ್ಲಿ ಎದುರಾಡಿದವು ಎಂಬುದನ್ನು ನೋಡ್ತಾ ಇದ್ದೇವೆ. ಅವನ ಯಶಸ್ಸು ಕೂಡ ಹಾಳಾಗಿ ಹೋಯಿತು ಎಂಬುದನ್ನು ನೋಡ್ತಾ ಇದ್ದೇವೆ. ಪ್ರಿಯ ದೇವಜನರೇ, ಹಾಗಾದ್ರೆ ಇವತ್ತು ಅಪನಂಬಿಗಸ್ತಿಕೆ ನಮ್ಮಲ್ಲಿ ಬರುವಾಗ ನಾವು ಕೂಡ ಅನೇಕ ಸಮಸ್ಯೆಗಳಿಗೆ ಒಳಗಾಗುವಂಥವರಾಗಿದ್ದೇವೆ. ನೋಡ್ರಿ, ನಮ್ಮ ಮನಸ್ಸು ವಿಚಾರಗಳನ್ನು ನಾವು ಶುದ್ಧೀಕರಿಸ್ಕೊಳ್ಬೇಕಾಗಿದೆ. ನಮ್ಮ ಮನಸ್ಸು ವಿಚಾರಗಳಲ್ಲಿ ಎಲ್ಲಿಯಾದರೂ ನಾವು ದೇವರಿಗೆ ಅಪನಂಬಿಗಸ್ಥರಾಗಿ ದ್ರೋಹಿಗಳಾಗಿದ್ದೇವಾ? ನೋಡ್ರಿ, ನಮ್ಮ ಜೀವನದಲ್ಲಿ ವಿಧೇಯತೆ ಇಲ್ಲದ ಪರಿಸರ ಇದೆಯಾ? ವಿಧೇಯತೆಗಳಿಲ್ಲದ ಪರಿಸರ ಇದೆಯಾ? ಎಷ್ಟೋ ಸಾರಿ ವಿಧೇಯತೆಯಿಂದ ನಾವು ದೂರ ಹೋಗುವಂಥವರಾಗಿದ್ದೇವೆ. ದಯಮಾಡಿ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಯಾಕಂದರೆ ಇದು ನಮ್ಮನ್ನು ಅಧೋಗತಿಗೆ ಒಯ್ಯುವಂಥದ್ದಾಗಿದೆ. ಪ್ರಿಯ ದೇವಜನರೇ, ಯೇಸು ಸ್ವಾಮಿಯನ್ನು ಎಷ್ಟೊಂದು ಪ್ರೀತಿಸಿದಂಥ ಜನರು ಆತನ ಅಧೋಗತಿಗೆ ದಬ್ತಾ ಇದ್ದಾರೆ. ಯಹೂದ ಗೋತ್ರದ ಸಿಂಹ ಎಂದು ಕರೆಯಿಸಲ್ಪಡುವಂಥ ಯೇಸು ಸ್ವಾಮಿ ಒಬ್ಬ ಸಾಮಾನ್ಯ ವ್ಯಕ್ತಿಯಂತೆ ಅಲ್ಲಿ ನ್ಯಾಯ ವಿಚಾರಣೆಗಾಗಿ ನಿಂತಿರೋದನ್ನು ನೋಡ್ತಾ ಇದ್ದೇವೆ. ಯಾಕೆ? ಈ ಜನರು ಅಪನಂಬಿಗಸ್ಥರು. ಯಾರು ನಂಬಿಕೆಯನ್ನು ಇಟ್ಟು ಎಲ್ಲವನ್ನ ಪಡೆದುಕೊಂಡರೋ ಅದೇ ಜನರು ಅಪನಂಬಿಗಸ್ಥರಾಗಿ ಯೇಸು ಸ್ವಾಮಿಯನ್ನು ನ್ಯಾಯ ವಿಚಾರಣೆಗೆ ಒಪ್ಪಿಸ್ತಾ ಇದ್ದಾರೆ. ಪ್ರಿಯ ದೇವಜನರೇ, ಹಾಗೆ ಇವತ್ತಿನ ದಿವಸ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಯಾಕಂದರೆ ನಮ್ಮಲ್ಲಿ ಅಪನಂಬಿಕೆ ಇರುವಾಗ ದೇವರು ನಮ್ಮನ್ನು ಮೆಚ್ಚುವುದಿಲ್ಲ ಎಂಬುದನ್ನು ನೋಡ್ತಾ ಇದ್ದೇವೆ. ನೋಡ್ರಿ, ಒಂದು ಸಾರಿ ಒಬ್ಬ ಸುಮ್ರಾಲ್ ಎಂಬಂಥ ಒಬ್ಬ ದೇವಸೇವಕರು ಫಿಲಿಪೈನ್ಸ್ನಲ್ಲಿ ಒಂದು ವಾಕ್ಯವನ್ನು ಸಾರ್ತಾ ಇದ್ರಂತೆ. ಆಗ ಬಾನುಲಿಯ ಮೂಲಕ ವಾಕ್ಯ ಹೋಗ್ತಾ ಇತ್ತು. ಆ ಒಂದು ಮನೆಯಲ್ಲಿ ಒಬ್ಬ ಹೆಣ್ಣು ಮಗಳು ಭಯಂಕರವಾಗಿ ಒಂದು ಘೋರ ಯಾತನೆ ಪಡ್ತಾ ಇದ್ಲಂತೆ. ಯಾಕಂದ್ರೆ ಆಕೆ ರಾತ್ರಿ ಸಮಯದಲ್ಲಿ
ದುರಾತ್ಮಗಳು ಬಂದು ಆಕೆಯನ್ನು ಉಗುರಿನಿಂದ ಆಕೆ ದೇಹವನ್ನು ಪರಚ್ತಾ ಇದ್ವಂತೆ, ಆಕೆ ನಿದ್ರೆಯನ್ನು ಹಾಳು ಮಾಡ್ತಾ ಇದ್ವಂತೆ. ಅನೇಕರ ಹತ್ರ ಹೋದರೆ ಎಲ್ಲಿಯೂ ಆಕೆಗೆ ಗುಣವಾಗಲಿಲ್ಲ. ಯಾವಾಗ ಈ ದೇವ ಸೇವಕರು ಆಕೆ ವಿಳಾಸವನ್ನು ತಗೊಂಡು ಆಕೆ ಮನೆಗೆ ಹೋಗಿ ಆಕೆಗಾಗಿ ಪ್ರಾರ್ಥಿಸುವಾಗ ಆ ದುರಾತ್ಮಗಳವರನ್ನು ಅವಳನ್ನು ಬಿಟ್ಟು ಹೋದವು ಎಂಬುದನ್ನು ನೋಡ್ತೇವೆ ಇದ್ದೇವೆ. ಹಾಗಾದ್ರೆ ಯಾರ ಹೆಸರಿನಲ್ಲಿ ಅವ್ರು ಪ್ರಾರ್ಥಿಸಿದ್ರು? ಯೇಸುವಿನ ಹೆಸರಿನಲ್ಲಿ. ಯೇಸುವಿನ ಹೆಸರಿನಲ್ಲಿ ಇಷ್ಟೊಂದು ಶಕ್ತಿ ಇರುವಾಗ ನಾವು ಆತನನ್ನು ಗಟ್ಟಿಯಾಗಿ ಹಿಡಿದು ನಂಬುವುದು ಬಹಳ ಅವಶ್ಯ ಎಂಬುದಾಗಿ ನಾವಿಲ್ಲಿ ನೋಡ್ತಾ ಇದ್ದೇವೆ ಪ್ರಿಯ ದೇವಜನರೇ. ಹಾಗಾದರೆ ಅಪನಂಬಿಕೆಯಿಂದ ದೂರ ಇರೋಣ. ಮತ್ತು ಮೂರನೇದಾಗಿ ಆ ಜನರಲ್ಲಿ ಕಂಡು ಬರುವಂಥ ಗುಣ ಯಾವುದಂದರೆ ಕಪಟ. ಒಳಗೆ ಒಂದು ರೂಪ, ಹೊರಗೆ ಇನ್ನೊಂದು ರೂಪ. ನಮ್ಮ ಜೀವನದಲ್ಲಿ ನಾವು ಎಷ್ಟು ಸಾರಿ ಕಪಟಿಗಳಾಗಿ ನಡೆದುಕೊಂಡಿದ್ದೇವೆ. ಪ್ರಿಯ ದೇವಜನರೇ, ಬಹಳಷ್ಟು ಸಂಗತಿಗಳಲ್ಲಿ ಕಪಟಿಗಳಾಗಿದ್ದೇವೆ. ಒಂದು ಮೊಬೈಲ್ ಫೋನ್ ಕರೆಗಳು ಬರುವಾಗ ನಾವು ಮನೆಯಲ್ಲೇ ಇರ್ತೇವೆ, ಆ ಊರಲ್ಲಿದ್ದೇವೆ, ಈ ಊರಲ್ಲಿದ್ದೇವೆ, ಅಲ್ಲಿದ್ದೇವೆ, ಇಲ್ಲಿದ್ದೇವೆ ಅಂತ ಸುಳ್ಳು ಹೇಳುವವರಾಗಿದ್ದೇವೆ. ಇದು ಒಂದು ಸಣ್ಣ ಕಪಟದ ಒಂದು ಸಣ್ಣ ವಿಚಾರ. ಇದು ಮನೆಯಲ್ಲೇ ಇರ್ತೇವೆ, ಎಲ್ಲೋ ಅದೀವಿ ಅಂತ ಹೇಳುವಂಥವ್ರಾಗಿದ್ದೇವೆ. ಒಂದು ಕಪಟದ ಒಂದು ಸಣ್ಣ ಯೋಚನೆ ಇದು. ಇಂಥ ಸಂಗತಿಗಳು ಜೀವನದಲ್ಲಿ ಎಷ್ಟು ನಡೀತಾ ಇವೆ, ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳೋಣ. ಕಪಟ ಅದು ಯಾಕಂದರೆ ಹೃದಯವು ಗುಣವಾಗದ ರೋಗಕ್ಕೆ ಒಳಗಾಗಿದೆ, ಅದು ಬಹು ವಂಚಕ ಎಂಬುದಾಗಿ ನಾವು ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ ನೋಡ್ತಾ ಇದ್ದೇವೆ. ಗುಣವಾಗದ ರೋಗಕ್ಕೆ ಒಳಗಾಗಿದೆ. ಹೃದಯದಲ್ಲಿ ಏನೇನೋ ತುಂಬಿಕೊಂಡಿರ್ತದೆ, ಏನೇನೋ ವಿಚಾರಗಳು ಹೊರಹೊಮ್ತಾ ಇರ್ತವೆ. ಹಾಗಾದ್ರೆ ಈ ಒಂದು ಹೃದಯದಲ್ಲಿ ನಾವು ಏನನ್ನು ತುಂಬಿಕೊಂಡಿದ್ದೇವೆ ಇವತ್ತಿನ ದಿವಸ? ಕಪಟ ಇದೆಯಾ? ಒಳಗೊಂದು ಹೊರಗೊಂದು ರೂಪ ಇವತ್ತ ನಮ್ಮಲ್ಲಿ ಇದೆಯಾ? ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಬೇಕಾಗಿದೆ. ಜನರ ಮುಂದೆ ಒಂದು ರೂಪ, ಮನೆಗೆ ಬಂದಾಗ ಇನ್ನೊಂದು ರೂಪ, ಮನಸ್ಸಿನಲ್ಲಿ ಮತ್ತೊಂದು ರೂಪ, ಮಗದೊಂದು ರೂಪಗಳನ್ನು ಧರಿಸಿಕೊಂಡಿರುವಂಥ ನಾವುಗಳು ದೇವರ ಮುಂದೆ ನಮ್ಮ ಹೃದಯ ಬಟ್ಟ ಬಯಲಾಗಿದೆ ಪ್ರಿಯರೇ. ಯಾಕಂದರೆ ನಿನ್ನ ಬಹಿರಂಗದ ತೋರಿಕೆಯನ್ನು ಸ್ವಾಮಿ ನೋಡೋದಿಲ್ಲ, ಅಂತರಂಗವನ್ನು ಪರೀಕ್ಷಿಸುವ ಆತನಾಗಿದ್ದಾನೆ. ನಿನ್ನ ಒಂದು ಅಂತರಂಗದಲ್ಲಿ ನಡೆಯುವಂಥ ಸಂಗತಿಗಳನ್ನು ಸ್ವಾಮಿ ನೋಡುವ ಆತನಾಗಿದ್ದಾನೆ. ಹಾಗಾದ್ರೆ ಇವತ್ತಿನ ದಿವಸ ನಮ್ಮ ಅಂತರಂಗ ಯಾವ ರೀತಿಯಾಗಿದೆ ಎಂಬುದನ್ನು ನಾವು ಗಮನಿಸಬೇಕಾಗಿದೆ. ಯಾಕಂದರೆ ಆ ಎಲ್ಲ ಅನುಕೂಲತೆಗಳನ್ನ ಹೊಂದಿದಂಥ ಜನರಲ್ಲಿ ಕಪಟ ಎದ್ದು ತೋರ್ತಾ ಇದೆ. ಅಂದು ಸ್ವಾಮಿಗೆ ಜೈಕಾರ ಆಗ್ತಾ ಇದ್ದಾರೆ, ಹೊಸನ್ನ ಎಂಬುದಾಗಿ ಆ ಒಂದು ಹಬ್ಬದಲ್ಲಿ ಕೂಗ್ತಾ ಇದ್ದಾರೆ, ಎಲ್ಲ ಮಾಡ್ತಾ ಇದ್ದಾರೆ. ಅದೇ ಜನ ಯಾವ ಬಾಯಿಂದ ಯೇಸುವನ್ನು ಹೊಗಳಿದ್ರೋ, ಸ್ತುತಿಸಿದ್ರೋ, ಕೊಂಡಾಡಿದ್ರೋ ಅದೇ ಬಾಯಿಂದ ಸ್ವಾಮಿಗೆ ಅವಹೇಳನಕಾರ ಮಾತುಗಳನ್ನ ಆಡ್ತಾ ಇದ್ದಾರೆ. ನೀನು ದೇವಪುತ್ರನಾಗಿದ್ದರೆ, ದೇವಕುಮಾರನಾಗಿದ್ದರೆ ಶಿಲುಬೆಯಿಂದ ಇಳಿದು ಬಾ ಎಂಬ ಹೇಳ್ತಾರೆ. ನೋಡ್ರಿ, 2 ಗುಣಗಳು, 2 ಮುಖಗಳು, ಒಳಗೊಂದು ಹೊರಗೊಂದು ಆ ಜನರು ತೋರಿಸ್ತಾ ಇರೋದನ್ನು ನೋಡ್ತಾ ಇದ್ದೇವೆ. ಹಾಗೆ ಇವತ್ತಿನ ನನ್ನ ಜೀವನದಲ್ಲಿ ಈ ರೀತಿಯಾದಂಥ ಗುಣಗಳಿವೆಯಾ? ಅಂದಿನ ಜನರ ಗುಣಗಳು ನಮ್ಮಲ್ಲಿ ಇರಲಿಕ್ಕಿಲ್ಲ. ಬೇರೆ ಸಂಗತಿಗಳಲ್ಲಿ ನಾವು ಕಪಟಿಗಳಾಗಿ ದೇವರ ಮುಂದೆ ನಿಲ್ತಾ ಇದ್ದೇವಾ? ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಬೇಕಾಗಿದೆ. ಹೊರ ನೋಟಕ್ಕೊಂದು, ಒಳನೋಟಕ್ಕೊಂದು ಬೇಡ ಪ್ರಿಯ ದೇವಜನರೇ. ನಾವು ಒಂದೇ ರೀತಿಯಾಗಿರ್ಲಿಕ್ಕೆ ಪ್ರಯತ್ನವನ್ನು ನಾವು ಮಾಡಬೇಕಾಗಿದೆ. ಕಪಟದಿಂದ ದೂರ ಇರಲಿಕ್ಕೆ ಪ್ರಯತ್ನ ಮಾಡೋಣ. ಕೊನೆಯ ಗುಣ, ಆ ಜನರಲ್ಲಿರುವಂಥ ಕೊನೆಯ ಗುಣ ತಿರಸ್ಕಾರ, ಹಠಮಾರಿತನ. ಯಾರು ಯೇಸುವನ್ನು ಪ್ರೀತಿಸಿ ಗೌರವಿಸಿದರೋ ಅದೇ ಜನ ಶಿಲುಬೆಗೆ ಹಾಕುವ ಸಂದರ್ಭ ಬಂದಾಗ ಯೇಸುವನ್ನು ತಿರಸ್ಕರಿಸ್ತಾ ಇದ್ದಾರೆ, ಹಠಮಾರಿಗಳಾಗ್ತಾ ಇದ್ದಾರೆ. ಯೇಸುವಿನ ಸಹಾಯವನ್ನು ಮರೀತಾ ಇದ್ದಾರೆ ಪ್ರಿಯರೇ, ಯೇಸುವಿನ ಸಹಾಯವನ್ನು ಮರೀತಾ ಇದ್ದಾರೆ. ಇಂದು ಕೂಡ ನಮ್ಮನ್ನು ದಿನನಿತ್ಯದ ಅವಶ್ಯಕತೆಗಳನ್ನು ನೀಡಿ, ನಮ್ಮ ಎಲ್ಲ ಕೊರತೆಗಳನ್ನು ನೀಗಿಸಿ, ನಮ್ಮ ಜೀವನವನ್ನು ಸುಸ್ಥಿತಿಯಲ್ಲಿಟ್ಟು ಯಶಸ್ಸನ್ನು ಪಥದಲ್ಲಿ ನಮ್ಮನ್ನು ಮುನ್ನಡೆಸ್ತಾ ಇರುವಂಥ ಸ್ವಾಮಿಯನ್ನು ನಾವು ಇಂದು ಎಲ್ಲಿ ತಿರಸ್ಕರಿಸ್ತಾ ಇದ್ದೇವೆ, ಎಲ್ಲಿ ಹಠಮಾರಿಗಳಾಗ್ತಾ ಇದ್ದೇವೆ? ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಬೇಕಾಗಿದೆ. ಆ ಜನರ ವರ್ತನೆ ಹಠಮಾರಿತನದ ಪರಮಾವಧಿಯನ್ನು ಮೀರ್ತು ಎಂಬುದನ್ನು ನೋಡ್ತಾ ಇದ್ದೇವೆ. ಹಠಮಾರಿತನದ ತಿರಸ್ಕಾರದ ಪರಮಾವಧಿಯನ್ನು ಅದು ಮೀರ್ತು. ಹಾಗಾದ್ರೆ ಇವತ್ತಿನ ದಿವಸ ನಮ್ಮ ಈ ಗುಣಗಳು ನಮ್ಮ ಪರಮಾವಧಿಯನ್ನು ಮೀರೋ ಮೊದಲೇ ನಮ್ಮನ್ನು ನಾವು
ಸರಿಪಡಿಸ್ಕೊಳ್ಳೋದು ತುಂಬ ಅವಶ್ಯವಾಗಿದೆ. ಯೆರೆಮೀಯ 44:18-19 ನೋಡ್ತೇವೆ, ಪದೇ ಪದೇ ದೇವರಿಗೆ ಅವಿಧೇಯರಾಗಿ ಆತನಿಂದ ದೂರ ಹೋಗುವುದರಿಂದ ನಮ್ಮಲ್ಲಿ ಆತ್ಮಿಕ ಮೊಂಡುತನ ಬೇರೂರಿ ನಾವು ಮಾಡುತ್ತಿರುವುದು ಸರಿಯೇ ಅಥವಾ ತಪ್ಪೇ ಎಂದು ಗ್ರಹಿಸುವ ವಿವೇಚನೆಯನ್ನು ಕೂಡ ಕಳೆದುಕೊಳ್ಳುತ್ತೇವೆ ಎಂಬುದು ಖಚಿತ. ಸರಿಯೋ ತಪ್ಪೋ ಅನ್ನೋದನ್ನೇ ನಾವು ಮರೆತು ಬಿಡ್ತೇವೆ. ಯಾಕಂದ್ರೆ ಮೇಲೆ 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 ತಪ್ಪುಗಳನ್ನೇ ಮಾಡ್ತಾ ಹೋಗುವಾಗ ತಪ್ಪೇ ಸರಿಯಾಗಿ ಬಿಡುವಂಥದ್ದಾಗಿದೆ, ತಪ್ಪೇ ಸರಿಯಾಗಿ ಕಾಣುವಂಥದ್ದಾಗಿದೆ. ಹಾಗಾದ್ರೆ ಇವತ್ತ ನಾವು ಆ ರೀತಿಯಾದಂಥ ಗುಣಗಳು ನಮ್ಮಲ್ಲಿ ಇದ್ರೆ ಅದನ್ನು ನಾವು ಸರಿಪಡಿಸ್ಕೊಳ್ಬೇಕಾಗಿದೆ. ತಪ್ಪುಗಳನ್ನು ಮಾಡಿ 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 ಆ ತಪ್ಪೇ ಸರಿ ಅನ್ನುವಂಥ ಒಂದು ಸ್ಥಿತಿಗೆ ನಾವು ಬರುವಂಥ ದಿನಗಳು ಇವತ್ತ ನಾವು ಎದುರಿಸ್ತಾ ಇದ್ದೇವೆ ಪ್ರಿಯ ದೇವಜನರೇ. ಹಾಗಾದ್ರೆ ಈ ತಪ್ಪನ್ನು ನಾವು ಸರಿಪಡಿಸಿಕೊಳ್ಳಬೇಕು. ಒಂದನೇ ಸಾರಿ ತಪ್ಪು ಮಾಡುವಾಗಲೇ ನಮ್ಮ ಮನಸ್ಸಾಕ್ಷಿ ನಮ್ಮನ್ನು ಚುಚ್ಚುವಂಥದ್ದಾಗಿದೆ. ಪವಿತ್ರಾತ್ಮ ನಮ್ಮನ್ನು ಎಚ್ಚರಿಸುವಾತನಾಗಿದ್ದಾನೆ. ಆಗಲೇ ಆ ತಪ್ಪಿನಿಂದ ನಾವು ದೂರ ಹೋಗಿದ್ದೇ ಆದರೆ ಖಂಡಿತವಾಗಿ ದೇವರು ನಮ್ಮನ್ನು ದೂರ ಇಡ್ತಾನೆ. ಒಂದು ವೇಳೆ ನಾವು ಅದರಲ್ಲೇ ಬಿದ್ದು ಹೊಳ್ಳಾಡ್ತಾ ಹೋದರೆ ಅದರಲ್ಲೇ ನಾವು ಬಿದ್ದು ಹೊಳ್ಳಾಡುವಂಥ ಪರಿಸ್ಥಿತಿ ಬರ್ತದೆ. ಒಂದು ಸಾರಿ ಮೀನು ಮಾರುವವಳು, ಹೂ ಮಾರುವವಳು ಇರ್ತಾರೆ. ಈ ಮೀನು ಮಾರುವವಳು ಒಂದು ಊರಿನಿಂದ ಮತ್ತೊಂದು ಊರಿಗೆ ಹೋಗುವಾಗ ಒಂದು ಹಳ್ಳವನ್ನು ದಾಟಿ ಆಕಿ ಹೋಗಬೇಕಾಗಿರ್ತದೆ. ಆ ಹೂ ಮಾರುವಂಥ ಸ್ಥಳಕ್ಕೆ ಹೋಗಿ ಆಕಿ ಏನು ಮಾಡ್ತಿರ್ತಾಳೆ, ತನ್ನ ಒಂದು ಮೀನುಗಳನ್ನು ಮಾರಿಕೊಂಡು ವಾಪಸ್ ತನ್ನ ಊರಿಗೆ ಹೋಗ್ತಾ ಇರ್ತಾಳೆ. ಒಂದು ಸಾರಿ ಆಕೆ ಆ ಊರಿಗೆ ಹೋಗ್ತಾಳೆ, ಹೂ ಮಾರಕ್ಕೆ ಇದ್ದಂಥ ಊರಿಗೆ ಹೋಗಿ ಮೀನು ಮಾರಕ್ಕಂತ ಅಲ್ಲಿಗೆ ಹೋಗಿರ್ತಾಳೆ. ಹೋಗುವಾಗ ಮಳೆ ಜೋರಾಗಿ ಬಂದು ಹಳ್ಳ ಬಂದು ಆಕೆ ಅಲ್ಲಿ ಸಿಕ್ಕೊಂಡ್ಬಿಡ್ತಾಳೆ. ಆ ಹೂ ಮಾರೋ ಆಕೆ ಮನೆಗೆ ಹೋಗ್ತಾಳೆ. ಆಕೆ ಆ ಮಳೆಯಿಂದ ಸಿಕ್ಕೊಂಡಂಥ ಹೆಣ್ಮಗಳು ವಾಪಸ್ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ ಆ ಹೂ ಮಾರುವಂಥ ಮನೆಗೆ ಹೋಗ್ತಾಳೆ. ಹೋಗಿ ಆಕೆಗೆ ಕೇಳ್ತಾಳೆ, ಒಂದು ದಿನ ನಿಮ್ಮ ಮನೆಯಲ್ಲಿ ಇರ್ಲಿಕ್ಕೆ ನಂಗೆ ಅವಕಾಶ ಕೊಡು ಅನ್ನುವಾಗ, ಆಯಿತು ಇರುನಿ ಅಂತ ಹೇಳ್ತಾಳೆ ಆ ಹೂ ಮಾರುವವಳು. ಆ ಹೂ ಮಾರೋಳು ಮನೆಯಲ್ಲಿ ಮೀನು ಮಾರೋಳು ಹೋಗಿ ತನ್ನ ಬುಟ್ಟೆನಿಟ್ಟು ಮಲಕ್ಕೊಂತಾಳೆ. ರಾತ್ರಿ ಮಲಗುವಾಗ ನಿದ್ರೆನೇ ಬರೋದಿಲ್ಲ. ಯಾಕಂದರೆ ಹೂ ಮಾರೋಳು ಮನೆ ತುಂಬ ಹೂವಿನ ವಾಸನೆ ತುಂಬಿರ್ತೈತಿ. ಆಕೆಗೆ ನಿದ್ರೆನೇ ಬರೋದಿಲ್ಲ. ಅವಾಗ ಆಕೆ ಏನು ಮಾಡ್ತಾಳೆ, ಅಯ್ಯೋ ನಂಗೆ ನಿದ್ರೆನೇ ಬರ್ತಾ ಇಲ್ಲ ಅಂತ ತನ್ನ ಒಂದು ಮೀನಿನ ಬುಟ್ಟಿ ಇಟ್ಟಿರ್ತಾಳೆ ಪಕ್ಕದಲ್ಲಿ. ಆ ಮೀನಿನ ಬುಟ್ಟಿಯನ್ನು ಮುಖದ ಮೇಲೆ ಹಾಕೊಂಡು ಮಲ್ಕೊತಾಳೆ. ಯಾಕಂದರೆ ಆಕೆಗೆ ದಿನಾ ಮೀನಿನ ವಾಸನೆ ಕುಡಿದು ಹೂವಿನ ವಾಸನೆ ಆಕೆಗೆ ಸರಿ ಕಾಣೋದಿಲ್ಲ. ಹಾಗಾದ್ರೆ ಇವತ್ತೇ ನಮ್ಮ ಜೀವನದಲ್ಲಿ ಕೂಡ ಕೆಟ್ಟದ್ದನ್ನು ಮಾಡಿ 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 ನಮಗೆ ಅದೇ ಚಲೋ ಅನ್ನಿಸ್ತದೆ. ತಪ್ಪುಗಳನ್ನು ಮಾಡಿ 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 ತಪ್ಪೇ ಸರಿ ಅನ್ನಿಸ್ಬಿಡ್ತದೆ. ಆಗ ಹಠಮಾರಿತನ ಬರ್ತದೆ, ಮೊಂಡುತನ ಬರ್ತದೆ. ಆ ಬರುವಾಗ ನಾವು ಅದೇ ಸ್ಥಿತಿಯಲ್ಲಿ ಮುಂದುವರಿಯೋರಾಗಿದ್ವಿ. ಪ್ರಿಯ ದೇವಜನರೇ, ಇವತ್ತು ಅನೇಕ ಸಂಗತಿಗಳು ನಮ್ಮನ್ನು ಈ ಹಠಮಾರಿತನ ಮೊಂಡುತನಿಗೆ ಒಯ್ದು ದೇವರನ್ನೇ ತಿರಸ್ಕರಿಸುವಂಥ ಸ್ಥಿತಿಗೆ ನಾವು ಬರುವಂಥವರಾಗಿದ್ದೀವಿ. ಹಾಗಾದ್ರೆ ಇವತ್ತು ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೋಣ. ನೋಡಿದ್ವಿ, ದ್ವೇಷ, ಅಪನಂಬಿಗಸ್ತಿಕೆ, ದ್ರೋಹ ಮತ್ತು ಕಪಟ, ಈ ಸಂಗತಿಗಳಲ್ಲಿ ನಾವು ಯಾವ ಗುಣಗಳು ನಮ್ಮಲ್ಲಿವೆ ಅವುಗಳನ್ನು ನಾವು ಪರೀಕ್ಷೆ ಮಾಡಿಕೊಂಡು ಸರಿಪಡಿಸ್ಕೋಣ. ಯಾಕಂದರೆ ಮಾನವ ಚರಿತ್ರೆಯಲ್ಲಿ 3 ಸ್ತಂಭಗಳು ನಡೆದು. ಏನಂದರೆ, ಒಂದು, ಮನುಷ್ಯನನ್ನು ದೇವರು ತನ್ನ ಕೈಗಳಿಂದ, ಆ ಮಣ್ಣಿನಿಂದ ತನ್ನ ಕೈಗಳಿಂದ ಉತ್ಪತ್ತಿ ಮಾಡಿದನು. ಅದೇ 1ನೇ ಸಂಭವ. 2ನೇ ಸಂಭವದಲ್ಲಿ ಅದೇ ಕೈಗಳನ್ನು ಮೊಳೆಯಿಂದ ಜಡಿಯಲ್ಪಟ್ಟವು. ಅದೇ ಕೈಗಳು, ಮನುಷ್ಯನನ್ನು ಸೃಷ್ಟಿಸಿದಂಥ ಕೈಗಳು ಮೊಳೆಯಿಂದ, ಕಾಲುಗಳು ಮೊಳೆಯಿಂದ ಜಡಿಯಲ್ಪಟ್ಟವು. 3ನೇ ಸಂಭವ ಏನಂದರೆ, ಆತನು ನ್ಯಾಯಾಧೀಶನಾಗಿ ನ್ಯಾಯ ತೀರಿಸಲು ಬರುವ ಸಂಭವ. ಈ 3 ಸಂಭವಗಳು ಮಾನವ ಚರಿತ್ರೆಯಲ್ಲಿ ಜರುಗಿ ಹೋಗ್ತಾ ಇದ್ದಾವೆ ಪ್ರಿಯ ದೇವಜನರೇ. ಹಾಗಾದರೆ ಆತನು ನ್ಯಾಯಾಧೀಶನಾಗಿ ಬರುವಾಗ ನಾನು ನೀನು ಎಲ್ಲಿದ್ದೇವೆ? ನನ್ನ ಸ್ಥಿತಿಗತಿ ಯಾವುದಿದೆ? ಯಾವ ರೀತಿ ಬೇವಿನ ಮರ, ಅದನ್ನು ನಾವು ಕಡಿದಾಗ ಕಹಿ ವಾಸನೆ ಬರ್ತದೆ. ಗಂಧದ ಮರವನ್ನು ಕಡಿದಾಗ ಸುಗಂಧದ ವಾಸನೆ ಬರ್ತಾ ಇದೆ. ಹಾಗಾದ್ರೆ ಇವತ್ತು ನಿನ್ನ ಜೀವನದಲ್ಲಿ ಒಳಹೊಕ್ಕು ನೋಡುವಾಗ ನಾನು ಬೇವಿನ ಮರವಾಗಿದ್ದೇನೋ ಗಂಧದ ಮರವಾಗಿದ್ದೇನೋ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ ಪ್ರಿಯ ದೇವಜನರೇ. ಈ ರೀತಿಯಾಗಿ ನೋಡ್ರಿ, ಆ ಜನರಲ್ಲಿದ್ದಂಥ ಯಾವುದಾದ್ರೂ ಗುಣಗಳು ನಮ್ಮಲ್ಲಿ ಇದ್ದದ್ದೇ ಆದರೆ ದಯಮಾಡಿ ಈ ಸಂಗತಿಗಳನ್ನು ನಾವು ಸರಿಪಡಿಸಿಕೊಳ್ಳೋಣ. ದ್ವೇಷ, ಅಸೂಯೆ, ಅಪನಂಬಿಗಸ್ತಿಕೆ, ಹಠಮಾರಿತನ, ದೇವರನ್ನ ತಿರಸ್ಕಾರ ಮಾಡುವಂಥದ್ದು, ದ್ರೋಹ, ಈ ಗುಣಗಳಲ್ಲಿ ಯಾವುದಾದ್ರೂ ನಮ್ಮಲ್ಲಿ ಇದ್ದದ್ದೇ ಆದರೆ ಈ ಬೆಳಗಿನ ಜಾವದಲ್ಲಿ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಂಡು ನಾವು ದೇವರ ಮುಂದೆ ನಿಷ್ಕಳಂಕ ಮಕ್ಕಳಾಗಿ ಕಾಣಿಸಿಕೊಳ್ಳಿಕ್ಕಾಗುವಂತೆ ತಂದೆಯ ದೇವರು ನಮ್ಮನ್ನು ಆಶೀರ್ವದಿಸಲಿ. ಆಮೇನ್.
ಪ್ರಾರ್ಥನೆ ಮಾಡಿಕೊಳ್ಳೋಣ. ಸ್ತೋತ್ರ ಯೇಸುವೆ ಕೊಟ್ಟಂಥ ಇನ್ನು ವಾಕ್ಯಗಳಿಗಾಗಿ ಸ್ತೋತ್ರಪ್ಪ ಸ್ವಾಮಿ. ಅಂದು ಆ ಜನರಲ್ಲಿ ಕಂಡು ಬಂದಂಥ ಅಪನಂಬಿಗಸ್ತಿಕೆ, ದ್ವೇಷ, ಅಸೂಯೆ ಈ ಗುಣಗಳು ನಮ್ಮಲ್ಲಿದ್ದರೆ ದಯಮಾಡಿ ನಮ್ಮನ್ನು ಶುದ್ಧೀಕರಿಸು, ಪರಿಶುದ್ಧಗೊಳಿಸು. ನಿನ್ನ ಪ್ರಸನ್ನತೆಯಲ್ಲಿ ನಮ್ಮನ್ನು ಮುನ್ನಡೆಸಪ್ಪ. ಹೌದು ಸ್ವಾಮಿ, ಬೆಳಗಿನ ಜಾವದಲ್ಲಿ ಸೇರಿ ಬಂದಂತೆಲ್ಲ ನನ್ನ ಭಕ್ತ ಸಮೂಹವನ್ನು ವಿಶೇಷವಾಗಿ ಆಶ್ರದಿಸಪ್ಪ ಸ್ವಾಮಿ. ಯಾವ್ಯಾವ ಆಸೆ ಆಕಾಂಕ್ಷೆ ಕುಂದು ಕೊರತೆಗಳಿಂದ ಬಂದಿದ್ದಾರೋ ಅವೆಲ್ಲವನ್ನು ಚಿತ್ತಕ್ಕನುಸಾರವಾಗಿ ಈಡೇರಿಸಪ್ಪ ಸ್ವಾಮಿ. ಇಂದು ನಮ್ಮ ಸಭೆಯಲ್ಲಿ ನಡೆಯುವಂಥ ಖರ್ಜೂರಗನಿಗಳ ಭಾನುವಾರದ ಆರಾಧನೆಯನ್ನು ಮತ್ತು ಯಾವ್ಯಾವ ಸ್ಥಳಗಳಲ್ಲಿ ಇವತ್ತು ಆರಾಧನೆಗಳು ನಡೀತಾ ಇವೆಯೋ ಆ ಎಲ್ಲ ಆರಾಧನೆಗಳನ್ನು ಆಶ್ರದಿಸಪ್ಪ. ವಿಶೇಷವಾಗಿ ಬೆಳಗಿನ ಜಾವದಲ್ಲಿ ನಿನ್ನ ಭಕ್ತ ಸಮೂಹ ಅಷ್ಟು ಮಾತ್ರವಲ್ಲದೆ ಪ್ರಾರ್ಥನಾ ಮಂಡಳಿಯ ಎಲ್ಲ ಸಹೋದರರು ತಮ್ಮ ದಿನನಿತ್ಯದ ಎಲ್ಲ ಗಡುಬಿಡಿಯ ಚಟುವಟಿಕೆಗಳನ್ನು ಬದಿಗೊತ್ತಿ ನಿನ್ನ ಸೇವೆಗಾಗಿ ತಮ್ಮನ್ನು ಸಮರ್ಪಿಸಿಕೊಂಡವರಾಗಿ ತಪ್ಪದೆ ಸಮಯಕ್ಕೆ ಸರಿಯಾಗಿ ಬಂದು ಈ ಸೇವೆಯನ್ನು ಮಾಡುವಂಥ ತ್ಯಾಗಪೂರಿತ ಗುಣವನ್ನು ನಮ್ಮ ಎಲ್ಲ ಸಹೋದರರಿಗೆ ನೀನು ಕೊಟ್ಟಿದ್ದೀಯಪ್ಪ. ಅದಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ ಸ್ವಾಮಿ. ಅವರ ಸೇವೆಗೆ ಬರತಕ್ಕಂಥ ಪ್ರತಿಫಲವನ್ನು ನೀನು ಅವರಿಗೆ ದಯಪಾಲಿಸಬೇಕಾಗಿ ಬೇಡಿಕೋತೇವಪ್ಪ. ಅವರ ಸೇವೆಯನ್ನು ಇನ್ನೂ ಬಲಪಡಿಸು, ಆಶೀರ್ವದಿಸು. ಯಶಸ್ಸಿನ ಪಥದಲ್ಲಿ ಅವರ ಸೇವೆಯನ್ನು ಮುನ್ನಡೆಸಬೇಕಾಗಿ ಯೇಸುವಿನ ಹೆಸರಲ್ಲಿ ಬೇಡೊಂದಿದ್ದೇವೆ ತಂದೆಯೇ, ಆಮೀನ್. ನಾವು ಈಗ ಸಂಗೀತಗಳಲ್ಲಿ 142ನೆಯ ಸಂಗೀತವನ್ನು ಹಾಡಿಕೊಳ್ಳೋಣ. 142ನೆಯ ಸಂಗೀತ 1 ಮತ್ತು 2ನೇ ಚರಣಗಳನ್ನು ಮಾತ್ರ ಹಾಡಿಕೊಳ್ಳೋಣ. ಕಡೆಯದಾಗಿ ನಾವು ಕರ್ತನು ಕಲಿಸಿಕೊಟ್ಟ ಪ್ರಾರ್ಥನೆಯನ್ನು ಪದ್ಯರೂಪವಾಗಿ ಹೇಳಿಕೊಳ್ಳೋಣ. ನಂತರ ದೈವ ಸೇವಕರು ನಮ್ಮನ್ನು ಅಂತ್ಯಾಶೀರ್ವಾದದಲ್ಲಿ ನಡೆಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ಪರಲೋಕ ಜನಕನೆ ಭವದ ವಿಧಾನವು ನಿರುತವು ಪಾವನವಾಗಿರಲಿ. ಸುರಚಿರವಾಗಿ ಹದೀನಯ ರಾಜವು ಧರೆಯಲಿ ನೆಲಸಲಿ ಸ್ಥಿರವಾಗಿ. ಆಮೆನ್. ಪರದ ನದಿ ನಿನ್ನ ಚಿತ್ತವು ಗರೆಯೋಳು ನೆರವೇರಲಿ ಅನುದಿನದ ಬುದ್ಧಿ.
ಪರಿಪಾಲಿಸು ಎಂಬ ಕೊರತೆಯ ನೀಗಿಸು ವರಸು ಗುಣಾಕರ ದಯಶೀಲ ಆಮೆನ್. ಕ್ಷಮಿಸೆಂಬ ಪಾಪಗಳನ್ನು ನಾವಿತರರ ಕ್ಷಮಿಸಿದ ತೆರದಿ ದಯಾಕರನೇ. ಕ್ಷೇಮವ ಪಾಲಿಸು ದೀನರ ರಕ್ಷಿಸು ಕಾಮಿತ ಫಲದಾಯಕ ನೀನೇ ಆಮೆನ್. ಶೋಧನೆಯೊಳಗೆ ಸೇರಿಸದಿರು ಭೂಮಿ ಶೋಧಕನಿಂದಲೇ ಕಾಯಿ ಪ್ರಭು. ಸೀತನಿರಾಜವು ಬಲವು ಮಹಿಮೆಗಳು ಓದಯದೀಶನೆ ನೀನವುಗಳು ಆಮೆನ್. ಅಂತ್ಯಾಶೀರ್ವಾದವನ್ನು ಹೊಂದಿಕೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ಅನ್ಯೋನ್ಯತೆಯು ಈಗಲೂ ಯಾವಾಗಲೂ ಸೇರಿ ಬಂದಂತೆಲ್ಲ ಭಕ್ತ ಸಮೂಹದೊಂದಿಗೂ, ಅನಾಥರು, ವಿಧವೆಯರು, ದಿಕ್ಕಿಲ್ಲದವರೊಂದಿಗೂ, ಧ್ವನಿ ವರ್ಧಕದ ಮೂಲಕ ವಾಕ್ಯಗಳನ್ನು ಆಲಿಸುವಂತ ಎಲ್ಲ ಸಮೂಹದೊಂದಿಗೂ ಈಗಲೂ ಯಾವಾಗಲೂ ನೆಲೆಯಾಗಿರಲಿ. ಆಮೇನ್. ಜಪಕಾಲ ತೀಗ ವಾಕ್ಯ ಕೇಳಿಕೊಂಡೆವು. ಕರ್ತನಿನ ಆಶೀರ್ವಾದ ತುಂಬದಾಯ ಪಾಲಿಸು. ದೈವ ಧ್ಯಾನ ವಾಕ್ಯ ಧ್ಯಾನ ವಾಕ್ಯ ಧ್ಯಾನ ಎಲ್ಲರಲ್ಲಿ ಹುಟ್ಟಿಸು. ಎಲ್ಲರಲ್ಲಿ ಹುಟ್ಟಿಸು. ಶುಭ ಸಮಾಚಾರಕ್ಕಾಗಿ ನಿನಗೆಂದು ಸ್ತೋತ್ರವು. ನಮ್ಮಲ್ಲಾದು ನಿತ್ಯವಾಗಿ ಫಲ ಕೋಡ ಮಾಡಿಸು. ನಿನ್ನ ಪ್ರೀತಿ ಮುಖ ಕಾಂತಿ ಮುಖ ಕಾಂತಿ ನಮಗೆಂದು ತೋರಿಸು. ನಮಗೆಂದು ತೋರಿಸು.